ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ನವಂಬರ್ 3 ಭಾನುವಾರದಿಂದ ನವಂಬರ್ 9 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ನವಂಬರ್ 3 ಭಾನುವಾರ ಕಾರ್ತಿಕ ಮಾಸದ ಶುಕ್ಲ ಬಿದಿಗೆ. ಇದು ದೀಪಾವಳಿಯ ಅಂಗದಲ್ಲಿ 5 ದಿನಗಳ ಆಚರಣೆಯಲ್ಲಿ ಈ ದಿನವೂ ಒಂದಾಗಿರುತ್ತೆ. ದೀಪಾವಳಿಯನ್ನು ಸಾಮಾನ್ಯವಾಗಿ 5 ದಿನಗಳ ಒಂದು ಪರ್ವ ಆಚರಣೆ ಮಾಡಲಾಗುತ್ತೆ. ದೀಪಾವಳಿಯ ಪರ್ವ ಅಲ್ಲಿ ಆರಂಭ ಆಗುತ್ತದೋ ಅಲ್ಲಿ ಆಶ್ವಿಜ ಮಾಸದ ಬಹುಳ ತ್ರಯೋದಶಿ ಅಥವಾ ಧನ ತ್ರಯೋದಶಿಯ ನೀರು ತುಂಬುವ ಹಬ್ಬ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸಾಂಕೇತಿಕವಾಗಿ ಅಲ್ಲಿ ಗಂಗಾ ಪೂಜೆಯನ್ನು ಮಾಡಿ ನೀರು ತುಂಬುವ ಹಬ್ಬ ಅಲ್ಲಿ ತ್ರಯೋದಶಿಯಿಂದ ಅದು ಧನ ತ್ರಯೋದಶಿಯಿಂದ ಆರಂಭ ಆಗುತ್ತೆ. ಈ ದಿನ ಧನ ತ್ರಯೋದಶಿಯಾಗಿ ಕೆಲವೊಂದು ಭಾಗದಲ್ಲಿ ಈ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಧನ ತ್ರಯೋದಶಿಯಿಂದ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಜೊತೆಗೆ ಈ ಒಂದು ಚಿನ್ನವನ್ನು ಕೊಂಡುಕೊಳ್ಳುವಂಥದ್ದು ಇವೆಲ್ಲ ಮಾಡ್ತಾರೆ. ಚಿನ್ನವನ್ನು ಕೊಂಡುಕೊಂಡು ತಮ್ಮ ಒಂದು ಈ ತಿಜೋರಿಯಲ್ಲೋ ಅಥವಾ ಕಪಾಟಿನಲ್ಲೋ ಅದನ್ನು ಶೇಖರಣೆ ಮಾಡಿ ಪೂಜೆ ಮಾಡಿ ಇಡುವಂಥದ್ದು ಪದ್ಧತಿಯಲ್ಲಿ ಧನ ತ್ರಯೋದಶಿ ಅಂದರೆ ಧನ ಸಮೃದ್ಧಿ ಆಗುತ್ತೆ. ಹಾಗಾಗಿ ಧನ್ ತೆರೇಸ್ ಅಂತ ಕರೀತಾರೆ. ಹಾಗಾಗಿ ತ್ರಯೋದಶಿಯಿಂದ ಆರಂಭ ಆಗುತ್ತೆ. ಆ ಬಳಿಕ ಆಶ್ವಿಜ ಬಹುಳ ಅಲ್ಲಿ ಚತುರ್ದಶಿಗೆ ನರಕ ಚತುರ್ದಶಿ ಬಹಳ ಒಂದು ಪ್ರಸಿದ್ಧವಾದ ಆಚರಣೆ. ಅದಕ್ಕೆ ಪೌರಾಣಿಕ ಹಿನ್ನೆಲೆ. ಆ ನರಕಾಸುರನ ವಧೆ ಮಾಡಿದಂತಹ ಒಂದು ದಿನ. ನರಕಾಸುರನ ವಧೆ ಮಾಡಿ ಆ ಬಳಿಕ ಈ ಯುದ್ಧದಲ್ಲಿ ದಣಿದಂತಹ ಆ ಕೃಷ್ಣ ಬಲರಾಮರು ಅಥವಾ ಕೃಷ್ಣ ಇತರ ಯಾದವರು ಎಲ್ಲ ಸೇರಿ ಅಲ್ಲಿ ತೈಲಾಭ್ಯಂಗ ಸ್ನಾನವನ್ನು ಮಾಡ್ತಾರೆ. ಅವರು ಆ ಒಂದು ನರಕಾಸುರನ ವಧೆಯನ್ನು ಮಾಡಿದ ಬಳಿಕ ದಣಿದಂತಹ ಅವರಿಗೆ ತೈಲಾಭ್ಯಂಗ ಸ್ನಾನ ಮಾಡಿದಂಥ ಪರ್ವಕಾಲ. ಹಾಗಾಗಿ ಸಾಂಕೇತಿಕವಾಗಿ ಈ ನರಕ ಚತುರ್ದಶಿ ಎಂದು ಪ್ರಾತಃ ಕಾಲದಲ್ಲಿ ಎಲ್ಲರೂ ಆ ತೈಲಾಭ್ಯಂಗನ ಮಾಡಿ ಅಲ್ಲಿ ಬಿಸಿ ನೀರಿನ ಸ್ನಾನ ಮಾಡುವಂಥದ್ದು. ಜೊತೆಗೆ ಇಲ್ಲಿನ ಹವಾಮಾನದ ಒಂದು ಬದಲಾವಣೆ ಆಗುತ್ತೆ. ಆ ಹವಾಮಾನದ ಬದಲಾವಣೆಗಳು ಆ ತೈಲಾಭ್ಯಂಗದ ಸ್ನಾನದ ಒಂದು ಆರಂಭ ಅಂದರೆ ಅದಕ್ಕೆ ಶುಭಾರಂಭ ಆಗುವಂಥದ್ದು ಆ ನರಕ ಚತುರ್ದಶಿ ಒಂದು. ಜೊತೆಗೆ ಆ ನರಕ ಚತುರ್ದಶಿ ಬೇರೆ ಬೇರೆ ರೀತಿಯ ಆಚರಣೆಗಳು ವಿವಿಧ ಭಾಗಗಳ ದೇಶದಲ್ಲಿ ಕಂಡುಬರುತ್ತೆ. ಇನ್ನು ದೀಪಾವಳಿ ಅಮಾವಾಸ್ಯೆ ಸರ್ವಶ್ರೇಷ್ಠ. ದೀಪಾವಳಿ ಅಮಾವಾಸ್ಯೆಯು ವಿವಿಧ ಅಮಾವಾಸ್ಯೆಗಳಲ್ಲಿ ಬೇರೆ ಬೇರೆ ಆಚರಣೆಗಳಿದ್ದರೂ ಈ ದೀಪಾವಳಿ ಅಮಾವಾಸ್ಯೆಯಲ್ಲಿ ವಿವಿಧ ರೀತಿಯ ಧಾರ್ಮಿಕ ಆಚರಣೆಗೆ ಪ್ರಶಸ್ತವಾಗಿದೆ. ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಧಾನ್ಯ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಹಲವಾರು ಭಾಗಗಳಲ್ಲಿ ಕೃಷಿ ಸಲಕರಣೆಗಳನ್ನು ಪೂಜೆ ಮಾಡುವಂಥ ಪದ್ಧತಿ. ಜೊತೆಗೆ ಅಲ್ಲಿ ಬಲೀಂದ್ರನ ಪೂಜೆಯನ್ನು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರುತ್ತೆ. ಈ ರೀತಿ ದೀಪಾವಳಿಯ ಅಮಾವಾಸ್ಯೆಯು ವಿಶೇಷವಾದ ಆಚರಣೆಗೊಳ್ಳುವಂತಾಗಿದೆ. ದೀಪಾವಳಿ ಅಮಾವಾಸ್ಯೆಂದು ಕೆಲವರು ಅಭ್ಯಂಗ ಸ್ನಾನವನ್ನು ಸಹ ಮಾಡ್ತಾರೆ. ಜೊತೆಗೆ ದೀಪಾವಳಿಯನ್ನು ವಿಶೇಷವಾದ ಅವರವರ ಒಂದು ಕುಲಾಚಾರದಂತೆ ಅಲ್ಲಿ ಹಿರಿಯರ ಆತ್ಮಗಳಿಗೆ ಎಡೆ ಇಡುವಂಥ ಪದ್ಧತಿ ಸಹ ಕೆಲವೊಂದು ಭಾಗಗಳಿರುತ್ತೆ. ಈ ರೀತಿ ದೀಪಾವಳಿಯನ್ನು ಅಲ್ಲಿ ದೇವರ ಆರಾಧನೆಗೂ ಜೊತೆಗೆ ಮನುಷ್ಯರ ಒಂದು ಮನೋರಂಜನೆಗೂ ಜೊತೆಗೆ ಗತಿಸಿದಂಥ ಪಿತೃಗಳ ಒಂದು ಸ್ಮರಣೆಗೂ ಇದನ್ನು ಇದಕ್ಕೂ ಇದನ್ನು ಈ ಅಮಾವಾಸ್ಯೆಯನ್ನು ಉಪಯೋಗ ಮಾಡ್ತಾರೆ. ಹಾಗಾಗಿ ದೀಪಾವಳಿ ಅಮಾವಾಸ್ಯೆ. ಆ ಬಳಿಕ ದೀಪಾವಳಿಯ ಪಾಡ್ಯಮಿ ಇದು ಸರ್ವಶ್ರೇಷ್ಠವಾಗಿರುತ್ತೆ. 3 ಮುಹೂರ್ತಗಳಲ್ಲಿ ಒಂದು ಪೂರ್ಣ ಮುಹೂರ್ತ ದೀಪಾವಳಿಯ ಅಮಾವಾಸ್ಯೆಯ ಮಾರದಿನ ಬರೋದು ಕಾರ್ತಿಕ ಮಾಸದ ಆರಂಭ. ಅಲ್ಲಿ ವಿದ್ಯುಕ್ತವಾಗಿ ಕಾರ್ತಿಕ ಮಾಸದ ಆರಂಭ ಅದು ಈಗಾಗಲೇ ಶನಿವಾರ ಅಲ್ಲಿ ನವಂಬರ್ 2 ಶನಿವಾರಕ್ಕೆ ದೀಪಾವಳಿಯ ಪಾಡ್ಯಮಿ ಬಂದು ದೀಪಾವಳಿಯ ಆಚರಣೆಯಲ್ಲಿ ಅಲ್ಲಿ 3 ಮುಹೂರ್ತ ಸರ್ವಶ್ರೇಷ್ಠ. ಅಂದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಲಿಕ್ಕೆ ಕೊಡುಕೊಳ್ಳುವ ವಿಚಾರಕ್ಕೆ ಅದು ಒಂದು ಉತ್ತಮವಾದ ಮುಹೂರ್ತ. ಜೊತೆಗೆ ಅಲ್ಲಿ ವಿಕ್ರಮ ಸಂವತ್ಸರದ ಶಕೆಯ ಒಂದು ಸಂವತ್ಸರ ಬದಲಾಗುತ್ತೆ. ಅಲ್ಲಿ ವಿಕ್ರಮದ ಅನಲ ಸಂವತ್ಸರ ಈ ಬಾರಿ ಬಂದಿದೆ. ಹಾಗಾಗಿ ವಿಕ್ರಮ ಶಕೆ ಅಂತ ಹೇಳ್ತಾರೆ. ವಿಕ್ರಮ ಶಕೆಯಲ್ಲಿ ಸಂವತ್ಸರ ಬದಲಾಗುವಂಥ ಒಂದು ದಿನವೂ ಸಹ ದೀಪಾವಳಿ ಪಾಡ್ಯಮಿ ಆಗಿರುತ್ತೆ. ಹಾಗಾಗಿ ಈ ದೀಪಾವಳಿಯ ಪಾಡ್ಯಮಿ 4ನೇ ದಿನ ಆಚರಣೆಗೆ 5ನೇ ದಿನ ಬರುತ್ತದೆ. ಈ 3ನೇ ತಾರೀಕು ಭಾನುವಾರ. ಅದನ್ನು ಭಗಿನಿ ದ್ವಿತೀಯ ಅಥವಾ ಬಾಯಿ ದೂಜ ಎಂದು ಕರೀತಾರೆ. ಅದನ್ನು ಯಮ ದ್ವಿತೀಯ ಎಂದು ಸಹ ಕರೀತಾರೆ. ಅಲ್ಲಿ ಯಮ ತರ್ಪಣವನ್ನು ಕೊಡುವಂಥ ಪದ್ಧತಿ ಕೆಲವೊಂದು ಭಾಗಗಳಿದ್ರೆ ಅದನ್ನು ಯಮ ದ್ವಿತೀಯ ಎಂದು ಕರೀತಾರೆ. ಅಂದರೆ ಯಮ ದೀಪವನ್ನು 5 ದಿನಗಳ ಕಾಲ ಬೆಳೆಸ್ತಾರೆ. ಅಂದರೆ ತ್ರಯೋದಶಿ ಎಂದು ಆರಂಭ ಆದರೆ ಅದು ಈ ದೀಪಾವಳಿಯ ದ್ವಿತೀಯ ತಿಥಿ ಅಥವಾ ಬಿದಿಗೆ ತಿಥಿಯವರೆಗೂ ಆ ಯಮ ದೀಪವನ್ನು ಬೆಳಗಿಸಿ ಯಮ ತರ್ಪಣವನ್ನು ಕೊಡುವಂಥ ಪದ್ಧತಿ ಕೆಲವೊಂದು ಭಾಗಗಳಿರುತ್ತೆ. ಅದೇ ರೀತಿ ಭಗಿನಿ ದ್ವಿತೀಯ ಅಂದರೆ ಅಲ್ಲಿ ಭಗಿನಿ ಗೃಹ ಅಥವಾ ಒಂದು ಸಹೋದರಿಯ ಮನೆಯಲ್ಲಿ ಸಹೋದರನು ಹೋಗಿ ಸಹೋದರಿಗೆ ಏನಾದರೂ ಇಷ್ಟವಾದ ದೀಪಾವಳಿಯ ಉಡುಗೊರೆ ಕಾಣಿಕೆ ಅಥವಾ ಈ ವಸ್ತ್ರ ಆಭರಣ ಇತ್ಯಾದಿಗಳನ್ನು ಸಹೋದರಿಗೆ ಕೊಟ್ಟು ಅಲ್ಲಿ ಸಹೋದರಿಯ ಮನೆಯಲ್ಲಿ ಊಟ ಮಾಡುವಂಥ ಪದ್ಧತಿ. ಇದೊಂದು ಬಾಂಧವ್ಯ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ದರೆ ಅಲ್ಲಿ ಸಹೋದರರ ಮಧ್ಯೆ ಬಾಂಧವ್ಯಕ್ಕೆ ಇದನ್ನು ಭಗಿನಿ ದ್ವಿತೀಯ ಎಂದು ಕರೀತಾರೆ. ಹಳೆಯ ಕಾಲದಲ್ಲೂ ಆ ಭಗಿನಿ ದ್ವಿತೀಯ ಕೃಷ್ಣನ ಒಂದು ಕಥೆಯಲ್ಲಿ ಸಹ ಬರುತ್ತೆ. ಹಾಗಾಗಿ ಕೃಷ್ಣನ ಕಥೆಯಲ್ಲಿ ಸಹ ಬರುವಂಥ ಈ ಭಗಿನಿ ದ್ವಿತೀಯ ಅಥವಾ ಬಾಯಿ ದೂಜ ಎಂದು ವಿಶೇಷವಾಗಿ ಕರೆಯುವಂಥ ಆಚರಣೆಯಲ್ಲಿ ಆ ಸಹೋದರಿಯ ಭಗಿನಿ ಗೃಹದಲ್ಲಿ ಭೋಜನ ಮಾಡುವಂಥ ಪದ್ಧತಿ ಇರುತ್ತೆ. ಇವೆಲ್ಲವೂ
ಈ ಕಾರ್ತಿಕ ಶುಕ್ಲ ಬಿದಿಗೆ ಒಂದು ಆಚರಣೆ ಆಯಿತು. ಇನ್ನು ಮುಂದೆ ಸೋಮವಾರ ಇದು ಸರ್ವಶ್ರೇಷ್ಠವಾದ ದಿನ. ಕಾರ್ತಿಕ ಸೋಮವಾರ ಅಂದರೆ ನವಂಬರ್ 4 ಸೋಮವಾರ, ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಶಿವನ ಒಂದು ಆಲಯಗಳ ಸಂದರ್ಶನ, ಶಿವನ ಭಕ್ತಿ ಮಾಡುವಂಥದ್ದು, ಶಿವನ ಅನುಷ್ಠಾನ ಮಾಡುವಂಥದ್ದು, ಶಿವನ ಕ್ಷೇತ್ರದಲ್ಲಿ ದೀಪಗಳನ್ನು ಬೆಳಗಿಸುವಂಥದ್ದು, ಇವೆಲ್ಲವೂ ಆ ಕಾರ್ತಿಕ ಸೋಮವಾರವು ಸರ್ವಶ್ರೇಷ್ಠವಾಗಿದೆ. ನಮ್ಮ ಜನ್ಮಾಂತರದ ಪಾಪಗಳನ್ನು ಕಳಲಿಕ್ಕೆ ಒಂದೊಂದು ಕಾರ್ತಿಕ ಸೋಮವಾರದೊಂದು ಉಪವಾಸ ವ್ರತ ನಿಯಮ ಅಥವಾ ನಿಷಿದ್ಧ ಪದಾರ್ಥಗಳನ್ನು ತ್ಯಾಗ ಮಾಡಿ ಅಲ್ಲಿ ಶಿವನ ಒಂದು ಭಕ್ತಿಗೆ ಮೀಸಲಾಗಿಟ್ಟು ಶಿವನ ಆಲಯಗಳ ಸಂದರ್ಶನ ಮಾಡೋದು, ಅಥವಾ ಶಿವಾಲಯಗಳಲ್ಲಿ ರುದ್ರಾಭಿಷೇಕನೋ ಅಥವಾ ಶಿವನ ದೇವಗಳಿಗೆ ಅರ್ಚನೆಯನ್ನು ಅಥವಾ ಬಿಲ್ವ ಪತ್ರಗಳನ್ನು ಸಮರ್ಪಣೆ ಮಾಡುವಂಥದ್ದು, ಅಥವಾ ಅಲ್ಲಿ ನಿಮಗೆ ಈ ಒಂದು ಶಿವನ ದೇವಾಲಯಗಳಲ್ಲಿ ಏನಾದರೂ ದೀಪ ಉತ್ಸವಗಳನ್ನು ಆಚರಣೆ ಮಾಡೋದು, ಅಂಥ ದೀಪೋತ್ಸವಕ್ಕೆ ಎಣ್ಣೆಯನ್ನು ಅಲ್ಲಿ ಕಾಣಿಕೆಯಾಗಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇತ್ಯಾದಿ ಆ ಕಾರ್ತಿಕ ಸೋಮವಾರವು ಬಹಳಷ್ಟು ಒಂದು ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಈ ಒಂದು ಆಚರಣೆ ಅನುಚಾನವಾಗಿ ಹಿಂದಿನ ಕಾಲದಲ್ಲಿ ಬಂದಿದೆ. ಈಗ ವಿಶೇಷವಾದ ಯಾರ್ಯಾರಿಗೆ ಬೇರೆ ಬೇರೆ ರೀತಿಯ ಗ್ರಹಗಳ ದೋಷ ಇದೆ, ಈ ರಾಹು ದೋಷ, ಶನಿ ದೋಷ, ಕೇತು ದೋಷ, ಮಂಗಳ ದೋಷ ಯಾವುದೇ ಇರಲಿ, ಅದು ನವಗ್ರಹಗಳಲ್ಲಿ ಯಾವುದೇ ನಿಮಗೆ ದೋಷಪೂರಿತವಾಗಿದ್ದರೂ ಆ ದೋಷವನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಆ ಒಂದು ಯೋಗೇಶ್ವರ ಶಂಕರನಿಗೆ, ಭಗವಾನ್ ರುದ್ರನಿಗೆ ಇರುತ್ತೆ. ಹಾಗಾಗಿ ಕಾರ್ತಿಕ ಸೋಮವಾರದ ಶಿವನ ಭಕ್ತಿ, ಶಿವನ ದರ್ಶನ, ಶಿವನ ಅನುಷ್ಠಾನಗಳನ್ನು ಮಾಡೋದು ಸರ್ವಶ್ರೇಷ್ಠವಾದ ದಿನ ಆಗಿರುತ್ತೆ. ಈ 4ನೇ ತಾರೀಕು ಸೋಮವಾರ. ಈ ದಿನ ಅನುರಾಧ ನಕ್ಷತ್ರ, ಶೋಭನ ಯೋಗ, ತೈತಿಲಕರಣ ಇರುವಂಥದ್ದು. ವಿಶೇಷವಾಗಿ ಈ ಶಿವಾಲಯಗಳ ಸಂದರ್ಶನಕ್ಕೆ, ಶಿವನ ಆರಾಧನೆಗೆ, ದೇವಸ್ಥಾನಗಳ ಸಂದರ್ಶನಕ್ಕೆ, ತೀರ್ಥಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಲಿಕ್ಕೆ, ನದಿ ಕ್ಷೇತ್ರಗಳಲ್ಲಿ ಆ ತೀರ್ಥ ಸ್ನಾನವನ್ನು ಮಾಡಲಿಕ್ಕೆ ಎಲ್ಲ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 5ನೇ ತಾರೀಕು ಮಂಗಳವಾರ, ಕಾರ್ತಿಕ ಶುಕ್ಲ ಚೌತಿ. ಇದನ್ನು ಅಂಗಾರಕ ಚತುರ್ಥಿ ಅಂತ ಬಂದಿದೆ. ಮಂಗಳವಾರ ಬಂದಂತಹ ಚೌತಿಗೆ ಅಂಗಾರಕಿ ಚತುರ್ಥಿ ಅಂತ ಕರೀತಾರೆ. ಯಾಕಂದರೆ ಮಂಗಳವಾರವು ಗಣೇಶನಿಗೆ ಸಂಬಂಧಿಸಿದ ಒಂದು ಶುಭ ದಿನ ಆಗಿರುತ್ತೆ. ಅಲ್ಲಿ ಮಂಗಳ ಮೂರ್ತಿ ಅಥವಾ ವಿಘ್ನ ನಿವಾರಕ ಗಣೇಶನನ್ನು ಸ್ತುತಿ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ, ಅಥವಾ ಗಣೇಶನ ದೇವಾಲಯಗಳ ಸಂದರ್ಶನ ಮಾಡಲಿಕ್ಕಾಗಲಿ, ಅಥವಾ ಗಣೇಶನಿಗೆ ಸಂಬಂಧಪಟ್ಟ ಏನಾದರೂ ವ್ರತ ನಿಯಮಗಳನ್ನು ಪಾಲನೆ ಮಾಡೋದಾಗಲಿ, ಅಥವಾ ಗಣಪತಿ ಹವನವನ್ನು ಮನೆಯಲ್ಲೇ ಆಗಲಿ ಅಥವಾ ಸಾರ್ವಜನಿಕರ ಸಂದರ್ಭದಲ್ಲಿ ಆ ಗಣಪತಿ ಹವನವನ್ನು, ಗಣೇಶ ಹೋಮ ಇದನ್ನು ಇತ್ಯಾದಿಗಳನ್ನು ನೀವು ಅಷ್ಟಾದ್ರವ್ಯ ಗಣಪತಿ ಹೋಮ ಅಂತ ಮಾಡ್ತಾರೆ, ಅದನ್ನೆಲ್ಲ ನೀವು ಆಚರಿಸೋದಾಗಲಿ, ಅದರಲ್ಲಿ ಭಾಗವಹಿಸೋದಾಗಲಿ ಉತ್ತಮವಾದ ದಿನ ಆಗಿರುತ್ತೆ. ಹಾಗಾಗಿ ಈ ಅಂಗಾರಕಿ ಚತುರ್ಥಿ ಅಪರೂಪಕ್ಕೆ ಬರುವಂಥದ್ದು. ಆ ಚೌತಿ ತಿಥಿ ಅಂಗಾರಕ ಚತುರ್ಥಿ ಮಂಗಳವಾರದ 5ನೇ ತಾರೀಕು ಬಂದಿದೆ. ಅದನ್ನು ವಿಶೇಷವಾಗಿ ಗಣೇಶನ ಪೂಜೆಗೆ ಮೀಸಲಿಟ್ಟರೆ ಎಲ್ಲ ವಿಘ್ನಗಳು ಅಥವಾ ಗ್ರಹಗಳ ದೋಷಗಳು ನಿವಾರಣೆ ಆಗುತ್ತೆ. ಈ ದಿನ ಜ್ಯೇಷ್ಠ ನಕ್ಷತ್ರ ಇರುತ್ತೆ, ಅತಿಗಂಡ ಯೋಗ, ವರ್ಣೀಕರಣ ಇರುತ್ತೆ. ಇದು ಅಷ್ಟೇನೂ ಶುಭವಾದ ದಿನ ಇರೋದ್ರಿಂದ ಬೇರೆ ಬೇರೆ ಆಚರಣೆಗಳಿಗೆ ಅಥವಾ ಇನ್ನಿತರ ಶುಭ ಕಾರ್ಯಗಳು ಅಷ್ಟೊಂದು ಪ್ರಶಸ್ತವಾಗಿಲ್ಲ. ದೇವತಾ ಕ್ಷೇತ್ರಗಳ ಸಂದರ್ಶನ, ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 6ನೇ ತಾರೀಕು ಬುಧವಾರ. ಅಲ್ಲಿ ಕಾರ್ತಿಕ ಶುಕ್ಲ ಪಂಚಮಿ ಬರುತ್ತೆ. ಕಾರ್ತಿಕ ಶುಕ್ಲ ಪಂಚಮಿ ಅಲ್ಲಿ ವಿಶೇಷವಾಗಿ ವಿಶಾಖ ಮಳೆ ಆರಂಭ ಆಗುವಂಥದ್ದು. ಇಂದಿನಿಂದ ಮಳೆ ನಕ್ಷತ್ರ ಬದಲಾಗಿ ಅಲ್ಲಿ ವಿಶಾಖ ನಕ್ಷತ್ರ ಮಳೆ ಆರಂಭ ಆಗುವಂಥದ್ದು. ಈ ದಿನದ ನಿತ್ಯ ನಕ್ಷತ್ರ ಮೂಲ ನಕ್ಷತ್ರ, ಸುಕರ್ಮಯೋಗ, ಭವಕರಣ ಇರುತ್ತೆ. ಈ ದಿನ ಸಾಮಾನ್ಯವಾಗಿ ಶುಭ ದಿನವಾಗಿರುತ್ತೆ. ಅದರಲ್ಲೂ ಬೆಳಗ್ಗೆ ಸ್ವಲ್ಪ 11 ಗಂಟೆವರೆಗೂ ಅಷ್ಟೊಂದು ಉತ್ತಮ ಇಲ್ಲ. 11 ಗಂಟೆ ಬಳಿಕ ಸಾಯಂಕಾಲದವರೆಗೂ ಉತ್ತಮವಾದ ಶುಭ ದಿನ ಆಗಿರುತ್ತೆ. ಯಾವುದೇ ಕೊಡುಕೊಳ್ಳುವಿಕೆ, ಒಪ್ಪಂದ, ಸಹಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಈ 6ನೇ ತಾರೀಕು ಬುಧವಾರ ಬೆಳಗ್ಗೆ 11ರ ಬಳಿಕ ಬಹಳ ಉತ್ತಮವಾದ ಪಂಚಮಿ ತಿಥಿ ಆಗಿರೋ ಕಾರಣ ಉತ್ತಮವಾದ ಒಂದು ಅವಕಾಶ ಇರುತ್ತೆ. ಇನ್ನು ಈ ದಿನ ಒಂದು ಮಧ್ಯರಾತ್ರಿಯ ಬಳಿಕ ಅಂದರೆ ಬೆಳಗಿನ ಜಾವಕ್ಕೆ, ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ 7ನೇ ತಾರೀಕು ಅಂತ ಬರುತ್ತೆ, ಪಂಚಾಂಗ ಲೆಕ್ಕದಲ್ಲಿ 6ನೇ ತಾರೀಕು ಒಂದು ಬುಧವಾರನೇ ಬರುತ್ತೆ. ಹಾಗಾಗಿ ಅಲ್ಲಿ ಒಂದು ಮಹತ್ವದ ಬದಲಾವಣೆ ಆಗುತ್ತೆ. ಶುಕ್ರನ ಒಂದು ರಾಶಿ ಪರಿವರ್ತನೆ, ಶುಕ್ರನು ಧನು ರಾಶಿಗೆ ಪ್ರವೇಶಿಸ್ತಾನೆ. ಶುಕ್ರನು ವೃಶ್ಚಿಕ ರಾಶಿಯಿಂದ ಅಲ್ಲಿ ಧನುಸ್ಸು ರಾಶಿಗೆ ಪ್ರವೇಶಿಸುವಂಥ ಒಂದು ಘಟನೆ ಜರುಗುತ್ತೆ. ಇದು ಖಗೋಳದ ವಿದ್ಯಮಾನ. ಇದನ್ನು ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅಂದರೆ ಪ್ರತಿ ತಿಂಗಳಿಗೆ ಅಥವಾ ಆವಾಗವಾಗ ಆಗುವಂಥ ಶುಕ್ರನ ಬದಲಾವಣೆಗೆ ಶುಕ್ರನ ಪರಿವರ್ತನೆ ಆಗುತ್ತೆ. ಅದನ್ನು ತಾತ್ಕಾಲಿಕವಾದ ಶುಕ್ರ ದಶೆ ಅಂತ ಹೇಳ್ತಾರೆ. ತಾತ್ಕಾಲಿಕವಾಗಿ ಆ ಒಂದು ಗೋಚಾರದಲ್ಲಿ ಬರುವಂಥ ಶುಕ್ರ ದಶೆ ಒಂದಷ್ಟು ರಾಶಿಗಳಿಗೆ, ಸುಮಾರು 6ರಿಂದ 7 ರಾಶಿಗಳಿಗೆ ಉತ್ತಮ ಫಲವನ್ನು ಅಲ್ಲಿ ಶುಕ್ರನ ದಶೆಯಲ್ಲಿ ಬರುತ್ತೆ. ಹಾಗಾಗಿ ಅದನ್ನು ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಇಂದು ಮಧ್ಯರಾತ್ರಿ ಬಳಿಕ ಆಗುವಂಥದ್ದು ಆ ಶುಕ್ರನ ಪರಿವರ್ತನೆ 6ನೇ ತಾರೀಕು ಬುಧವಾರದಿಂದ ಆಗುವಂಥದ್ದು ಪಂಚಮಿ ತಿಥಿಯಲ್ಲಿ ಆ ಶುಕ್ರನು ಅಲ್ಲಿ ಧನುರಾಶಿಯಲ್ಲಿರುವ ಕಾಲ ಭಾಳಷ್ಟು ಉತ್ತಮ ಫಲಗಳು ಕೆಲವೊಂದು ರಾಶಿಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 7ನೇ ತಾರೀಕು ಗುರುವಾರ ಕಾರ್ತಿಕ ಶುಕ್ಲ ಷಷ್ಠಿ. ಇದನ್ನು ಸೂರ್ಯ ಷಷ್ಠಿ ಎಂದು ಆಚರಣೆ ಮಾಡ್ತಾರೆ. ಕಾರ್ತಿಕ ಶುಕ್ಲ ಷಷ್ಠಿ ಅಥವಾ ಈ ಉತ್ತರ ಭಾರತದಲ್ಲಿ ಛತ್ ಪೂಜಾ ಎಂದು ಅಲ್ಲಿ ಸೂರ್ಯನ ಒಂದು ಆರಾಧನೆ ಮಾಡುವಂಥ ಪದ್ಧತಿ ಬಹಳ ಒಂದು ಹಿಂದಿನಿಂದಲೂ ಬಂದಿದೆ. ಹಾಗಾಗಿ ಈ ದಿನ ಸೂರ್ಯ ಷಷ್ಠಿಯ ಕಾರಣವಾಗಿ ವಿಶೇಷವಾಗಿ ಸೂರ್ಯ ನಮಸ್ಕಾರ, ಸೂರ್ಯನ ಅನುಷ್ಠಾನ, ಸೂರ್ಯನ ಜಪತಪ, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಾದರೂ ಹವನಗಳನ್ನು ಮಾಡುವುದಾಗಲಿ, ಅಥವಾ ಆದಿತ್ಯರದೇ ಸ್ತೋತ್ರ ಅಥವಾ ಸೂರ್ಯನ ಅಷ್ಟೋತ್ತರ ಶತನಾಮ ಇತ್ಯಾದಿ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯಲ್ಲಿ ಸೂರ್ಯ ಭಗವಂತನಲ್ಲಿ ಆರಾಧನೆ ಮಾಡುವುದು, ಸೂರ್ಯನ ಜಪವನ್ನು ಮಾಡುವಂಥದ್ದು, ಅಥವಾ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು. ಈ ರೀತಿ ಆ ಸೂರ್ಯ ಆರಾಧನೆಗೆ ಸೂರ್ಯ ಸೃಷ್ಟಿ ಸರ್ವಶ್ರೇಷ್ಠವಾಗಿದೆ. ಅಂದರೆ ಜನ್ಮಾಂತರ ಯಾವುದೇ ಪಾಪ ಕೃತ್ಯಗಳು ಅಥವಾ ಪಿತ್ರಾರ್ಜಿತವಾಗಿ ಬಂದಂಥ ಯಾವುದೇ ದೋಷಗಳು ಅಥವಾ ಗ್ರಹಗೈ ಅನುಷ್ಠಾನವಾಗಿ ಬಂದಂಥ ಯಾವುದೇ ರೀತಿಯ ಗ್ರಹಗಳ ಒಂದು ವ್ಯತ್ಯಾಸಗಳು ಇವೆಲ್ಲವೂ ಆ ಸೂರ್ಯನ ಆರಾಧನೆಯಿಂದ ನಿವಾರಣೆ ಆಗುತ್ತೆ.
ಯಾಕಂದರೆ ಸೂರ್ಯನು ಆ ಗ್ರಹಗಳಿಗೆ ಅಧಿಪತಿ, ಲೋಕದ ಆತ್ಮ ಸ್ವರೂಪನು, ಲೋಕ ಜ್ಯೋತಿ ಸ್ವರೂಪನು. ಹಾಗಾಗಿ ಆ ಒಂದು ಲೋಕ ಜ್ಯೋತಿ, ಲೋಕ ಗ್ರಹೇಶ್ವರರಾದಂಥ ಸೂರ್ಯನ ಭಕ್ತಿ ಈ ದಿನ ಮಾಡೋದ್ರಿಂದ ಭಾಳಷ್ಟು ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಈ ದಿನ ಸಾಮಾನ್ಯ ದಿನ ಅಷ್ಟಾಗಿರುತ್ತೆ. ಯಾವುದೇ ರೀತಿಯ ಇತರ ಮನುಷ್ಯರಿಗೆ ಸಂಬಂಧಪಟ್ಟ ಮದುವೆ ಮುಂಜೆ ಅಥವಾ ಇನ್ನಿತರ ವಿಶೇಷ ಕಾರ್ಯಗಳಿಗೆ ಅಷ್ಟೊಂದು ಉಪವಾದ ದಿನ ಆಗೋದಿಲ್ಲ. ಪೂರ್ವಾಷಾಢ ನಕ್ಷತ್ರ, ಧೃತಿ ಯೋಗ, ಕೌಲವಕರಣ ಇರುವಂಥ ದಿನ ಆಗಿರುತ್ತೆ. ಮುಂದೆ 8ನೇ ತಾರೀಕು ಶುಕ್ರವಾರ, ನವಂಬರ್ 8 ಶುಕ್ರವಾರ. ಈ ದಿನ ವಿಶೇಷವಾಗಿ ಕಾರ್ತಿಕ ಶುಕ್ಲ ಸಪ್ತಮಿ ಬರುತ್ತೆ. ಉತ್ತರಾಷಾಢ ನಕ್ಷತ್ರ ಇರುವಂಥ ಯೋಗ, ಶೂಲ ಯೋಗ, ಗಂಡಕರಣ ಬರುತ್ತೆ. ಜೊತೆಗೆ ಇರುವಂಥ ಈ ಗರಜಕರಣ ಬರುತ್ತೆ, ಶೂಲ ಯೋಗ ಗರಜಕರಣ ಬರುವಂಥ ದಿನ ಶುಭ ದಿನ ಆಗಿರುತ್ತೆ. ಇಲ್ಲಿ ಆ ಒಂದು ಉತ್ತರಾಷಾಢ ನಕ್ಷತ್ರ ಇರುವ ಕಾರಣ, ಜೊತೆಗೆ ಸಪ್ತಮಿ ತಿಥಿ ಇರುವ ಕಾರಣ ಉತ್ತರಾಷಾಢ ಮತ್ತು ಸಪ್ತಮಿ ತಿಥಿ ಬಹಳಷ್ಟು ಶುಭದಾಗಿರುತ್ತೆ. ಯಾವುದೇ ರೀತಿಯ ಒಪ್ಪಂದಕ್ಕೆ, ಕೊಳ್ಳುವಿಕೆಗೆ ಅಥವಾ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಇನ್ನೇನಾದರೂ ಹೊಸ ವಸ್ತುಗಳನ್ನು ಕೊಳ್ಳಲಿಕ್ಕೆ, ಯಂತ್ರ ವಾಹನಗಳನ್ನು ಕೊಳ್ಳಲಿಕ್ಕೆ, ಸ್ಥಾಪನೆ ಮಾಡಲಿಕ್ಕೆ, ಅಂಗಡಿ ಇತ್ಯಾದಿಗಳನ್ನು ಆರಂಭ ಮಾಡಲಿಕ್ಕೆ 8ನೇ ತಾರೀಕು ಶುಕ್ರವಾರ ಕಾರ್ತಿಕ ಶುಕ್ಲ ಸಪ್ತಮಿ ಭಾಳಷ್ಟು ಉತ್ತಮವಾದ ಶುಭ ದಿನ ಆಗಿರುತ್ತೆ. ಇನ್ನು ಈ ದಿನ ಬಲರಾಮನ ಜಯಂತಿ ಆಗುತ್ತೆ. ಕೃಷ್ಣನ ಸಹೋದರ ಆ ಬಲರಾಮನ ಜಯಂತಿ ಈ ದಿನ ಬರುತ್ತೆ. ಅದೇ ರೀತಿ ಕಾರ್ತ್ಯವೀರಾರ್ಜುನ ಅಥವಾ ಸಹಸ್ರಾರ್ಜುನ ಅಂತ ಕರೆದ್ರೆ 1000 ಬಾಹುಗಳುಳ್ಳಂಥ ಒಬ್ಬ ಆತನು ಒಬ್ಬ ಚಕ್ರವರ್ತಿ ಆಗಿದ್ದ. ಚಕ್ರವರ್ತಿಯಲ್ಲಿ ಆತನಲ್ಲಿ ಅಸುರಿ ಗುಣಗಳು ಉತ್ಪನ್ನ ಆಗುತ್ತವೆ. ಕೊನೆಗೆ ಆತನ ಒಂದು ದತ್ತಾತ್ರೇಯನ ಒಂದು ವಿಶೇಷವಾದ ಮಾಯೆಯ ಮೂಲಕ ಅವನೊಂದು ಅವರನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಆತನು ಚಿರಂಜೀವಿತ್ವವನ್ನು, ಜೊತೆಗೆ ಎಷ್ಟು ತೋಳುಗಳನ್ನು ಕಳೆದರೂ ಮತ್ತಷ್ಟು ತೋಳುಗಳು ಚಿಗುರುವಂಥ ಒಂದು ಆತನಿಗೆ ಒಂದು ವರ ಪ್ರದಾನ ಆಗುತ್ತೆ. ಹಾಗಾಗಿ ಅಲ್ಲಿ ತ್ರಿಮೂರ್ತಿಗಳ ಅವತಾರ ರೂಪಿಯಾಗಿ ಅಲ್ಲಿ ದತ್ತಾತ್ರೇಯನು ಬಂದು ಆ ಕಾರ್ತ್ಯವೀರಾರ್ಜುನನ ಸೊಕ್ಕನ್ನು ಅಡಗಿಸುವಂಥ ಕಥೆ ಬರುತ್ತೆ. ಅಂಥ ಕಾರ್ತ್ಯವೀರಾರ್ಜುನ ಜಯಂತಿಯನ್ನು ಸಹ ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಬಲರಾಮನ ಜಯಂತಿನ ಆಚರಣೆ ಮಾಡುತ್ತದೆ. ಕಾರ್ತಿಕ ಶುಕ್ಲ ಸಪ್ತಮಿ ತಿಥಿ ಉತ್ತರಾಷಾಢ ನಕ್ಷತ್ರ ದಿನ ಶುಭ ದಿನ ಆಗಿರುತ್ತೆ. ಇನ್ನು ವಾರದ ಕೊನೆಯ ದಿನ ನವಂಬರ್ 9 ಶನಿವಾರ. ನವಂಬರ್ 9 ಶನಿವಾರ ಈ ದಿನ ಕಾರ್ತಿಕ ಶುಕ್ಲ ಅಷ್ಟಮಿ ತಿಥಿ. ಇದನ್ನು ದುರ್ಗಾ ಅಷ್ಟಮಿ ಎಂದು ಆಚರಣೆ ಮಾಡಿ ತಾಯಿಯ ಒಂದು ಆಚರಣೆಗೆ ಅಥವಾ ಯಾವುದೇ ರೀತಿಯ ಈ ತ್ರಿಶಕ್ತಿಯಾತ್ಮಕ ಸ್ವರೂಪ, ಅದು ಯಾವುದೇ ರೀತಿಯ ದೇವಿಯ ಭಕ್ತಿ ಮಾಡಲಿಕ್ಕೆ, ದೇವಿ ದೇವರ ಸಂದರ್ಶನ, ದೇವಿಯ ಅನುಷ್ಠಾನ ಮಾಡಲಿಕ್ಕೆ ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಈ ಸೂಕ್ತಗಳನ್ನು ಅಥವಾ ಹವನಗಳನ್ನು ಮಾಡಲಿಕ್ಕೆ ಈ ಬಹಳಷ್ಟು ಉತ್ತಮ. ಜೊತೆಗೆ ದುರ್ಗಾ ನಮಸ್ಕಾರ ಅಥವಾ ದೀಪ ನಮಸ್ಕಾರ ಅಂತ ಮಾಡೋದು ಕೆಲವೊಂದು ಭಾಗದಲ್ಲಿ ಈ ಬರುತ್ತೆ. ಒಂದು ಅಷ್ಟಮಿ ಎಂದು ಮಾಡ್ತಾರೆ. ಹಾಗಾಗಿ ಶ್ರವಣ ನಕ್ಷತ್ರ ಇರುತ್ತೆ, ವೃದ್ಧಿಯೋಗ, ಭದ್ರಕರಣ ಅಂತ ಈ ದಿನ ಶುಭ ದಿನ ಆಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ 11:15 ಬಳಿಕ ಇನ್ನಷ್ಟು ಉತ್ತಮವಾದ ಅನುಕೂಲತೆ ಕೊಡುವಂಥ ಗ್ರಹಸ್ಥಿತಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಆರಂಭದಲ್ಲಿ ಅಷ್ಟೊಂದು ಉತ್ತಮ ಕಾಲ ಬಂದಿಲ್ಲ. 11:30ರಿಂದ ಸಾಯಂಕಾಲದವರೆಗೂ ಯಾವುದೇ ರೀತಿಯ ಸಹಿ ಒಪ್ಪಂದ ಕೊಡುಕೊಳ್ಳಿಕೆಗಳು ಉತ್ತಮ ದಿನ ಆಗಿರುತ್ತೆ. ಈ ದಿನ ತಾಯಿ ದುರ್ಗೆಯ ಆರಾಧನೆ ಮಾಡ್ತಾರೆ. ಇನ್ನು ಕೆಲವೊಂದು ಭಾಗದಲ್ಲಿ ಗೋಪಾಷ್ಟಮಿಯನ್ನು ಆಚರಣೆ ಮಾಡುವಂಥ ಪದ್ಧತಿಯು ಇರುತ್ತೆ. ಹಾಗಾಗಿ ಶನಿವಾರ ಸಾಮಾನ್ಯವಾಗಿ ಉತ್ತಮ ದಿನ. ಜೊತೆಗೆ ಯಾವುದೇ ರೀತಿಯ ಕಾರ್ತಿಕ ಮಾಸ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ, ದೀಪ ಆರಾಧನೆ, ದಾನ ಧರ್ಮಗಳನ್ನು ಮಾಡುವಂಥದ್ದು, ಅಥವಾ ದೇವಾಲಯಗಳಿಗೆ ಈ ದೀಪದ ಎಣ್ಣೆಯನ್ನು ಸಮರ್ಪಣೆ ಮಾಡಿ ಇಲ್ಲಿ ನಿಮ್ಮ ಒಂದು ಗ್ರಹಗತಿ ದೋಷ ನಿವಾರಣೆಗೆ ಬೇಡಿಕೊಳ್ಳುವಂಥದ್ದು ಇವೆಲ್ಲವೂ ಈ ಶನಿವಾರದಂದು ಸರ್ವಶ್ರೇಷ್ಠವಾದ ದಿನ ಆಗಿರುತ್ತೆ. ಹನುಮಾನ್ ಭಕ್ತಿ, ಆಂಜನೇಯನ ಭಕ್ತಿ, ಶಿವಾಲಯಗಳ ಸಂದರ್ಶನ, ಅರಳಿ ಮರದ ಪ್ರದಕ್ಷಿಣೆ ಅಥವಾ ಇತ್ಯಾದಿ ಈ ಪರಿಹಾರಾದಿ ಕಾರ್ಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ 9ನೇ ತಾರೀಕು ಶನಿವಾರ ಭಾಳ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ನವಂಬರ್ 3ರಿಂದ ನವಂಬರ್ 9ರವರೆಗಿನ ಈ ಭಾನುವಾರದಿಂದ ಶನಿವಾರದವರೆಗಿನ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನು ಅರಿತುಕೊಂಡಾಯಿತು. ಇನ್ನು ಗಮನಿಸೋಣ ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ಚಂದ್ರನಿರುವ ಸ್ಥಾನದ ಮೇಲೆ ಈ ಭವಿಷ್ಯ ಅಥವಾ ಗೋಚಾರ ಫಲ ನಿರ್ಣಯ ಕಾರಣ ಅಲ್ಲಿ ವಿಶೇಷವಾಗಿ ನಿಮಗೆ ಆ ದಿನ ಚಂದ್ರನ ಬಲದ ಕೊರತೆ ಇರುತ್ತೆ. ಅಷ್ಟಮ ಅಥವಾ 8ನೇ ಸ್ಥಾನ, ನಿಮ್ಮ ರಾಶಿಯಿಂದ 8ನೇ ಸ್ಥಾನದಲ್ಲಿ ಚಂದ್ರನಿರುವ ಕಾರಣ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ವಿಶೇಷವಾಗಿ ಆರೋಗ್ಯದಲ್ಲಿ ಕೆಲವರಿಗೆ ಇದ್ದಂಥ ಸಮಸ್ಯೆಗಳು ಈಗ ಏರುಪೇರಾಗ್ಬೋದು. ಈ ಬಿ ಪಿನೋ, ಶುಗರೋ, ಕಾಲು ನೋವು, ಮಂಡಿ ನೋವು, ಜಾಯಿಂಟ್ ಪೇನೋ ಅಥವಾ ಇನ್ನಿತರ ಅಲರ್ಜಿನೋ, ಅಸ್ತಮನೋ ಇದ್ದವರಿಗೆ ಈ ಒಂದು ದಿನಗಳಲ್ಲಿ ಅಂದರೆ 3-4ರಲ್ಲಿ ಭಾನುವಾರ ಮತ್ತು ಸೋಮವಾರ ಚಂದ್ರನ ಒಂದು ವೈರುಧ್ಯ ಇರುತ್ತೆ. ಆ 8ನೇ ಸ್ಥಾನದಲ್ಲಿರುವಂಥ ಚಂದ್ರನಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ಈ ದಿನ ತುಂಬ ಮನಸ್ಸಿನಲ್ಲಿ ಆತಂಕ, ಭಯ ಮೂಡುತ್ತೆ, ಚಿಂತೆ ಹೆಚ್ಚಳಾಗುತ್ತೆ, ಹಣಕಾಸಿನ ಅರಿವು ಸ್ವಲ್ಪ ನಿಧಾನ ಆಗ್ಬೋದು, ವ್ಯಾಪಾರದಲ್ಲಿ ಸ್ವಲ್ಪ ಕಷ್ಟಗಳಾಗುವಂಥದ್ದು. ಜೊತೆಗೆ ನಿಮ್ಮಿಂದ ಕೆಲವರು ಹಣ ಪಡೆದಂಥ ವ್ಯಕ್ತಿಗಳು ನಿಮಗೆ ಕೊಡ್ತಾನೆ ಅಂತ ಒಂದು ಪ್ರಾಮಿಸ್ ಮಾಡಿರ್ತಾರೆ, ಬಟ್ ಅದು ಈ ದಿನ ನಿಮಗೆ ಆ ಹಣದಿಂದ ಬರದೇ ಇರುವಂಥದ್ದು ಅಥವಾ ವಿಳಂಬ ಆಗುವಂಥದ್ದು. ಈ ರೀತಿ ಮನಸ್ಸಿಗೆ ಸ್ವಲ್ಪ ಆತಂಕ, ಚಿಂತೆ, ಭಯ ಹುಟ್ಟುವಂಥ ವಾತಾವರಣ ಇರುತ್ತೆ. ಆರೋಗ್ಯದಲ್ಲೂ ಅಷ್ಟು ಉತ್ತಮ ಇರೋದಿಲ್ಲ. ಜೊತೆಗೆ ಈ ದಿನ ಮನೆಯ ಕಿರಿಯ ಸದಸ್ಯರಲ್ಲೋ ಅಥವಾ ನಿಮ್ಮ ಮಕ್ಕಳಲ್ಲೋ ಮಾತಿನ ಜಗಮಗಿ ಕಲಹಗಳು ಆಗುವಂಥದ್ದು, ಆಮೇಲೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಕಿರಿಯ ವ್ಯಕ್ತಿಗಳಲ್ಲಿ ನಿಮಗೇನಾದ್ರು ಮಾತಿನ ಒಂದು ಕಲಹಗಳು, ವಾಗ್ವಾದಗಳು ಹೆಚ್ಚಳ ಆಗ್ಬೋದು. ಹಾಗಾಗಿ ಭಾನುವಾರ ಸೋಮವಾರ ಎಚ್ಚರಿಕೆ ಹೆಜ್ಜೆಬೇಕು. ಆ ಬಳಿಕ ಮಂಗಳವಾರ ಬುಧವಾರ ಪರವಾಗಿಲ್ಲ, ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ಅಲ್ಲಿ ಆರೋಗ್ಯಕ್ಕೆ ಏನು ತೊಂದರೆಗಳಿರೋದಿಲ್ಲ. ಆದರೆ ಹಣಕಾಸಿಗೆ ಸಂಬಂಧಪಟ್ಟು ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳಲ್ಲಿ ನಿಮಗೆ ನವಮದಲ್ಲಿರುವಂಥ ಚಂದ್ರನ ಕಾರಣವಾಗಿ ಅಲ್ಲಿ ಖರ್ಚುಗಳು ಸ್ವಲ್ಪ ವಿಪರೀತ ಜಾಸ್ತಿ ಬರುತ್ತೆ. ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಚಿಂತೆ ಮಾಡುವಂಥದ್ದು, ಆತಂಕ ಅಥವಾ ಭಯ ಹುಟ್ಟಿಸುವಂಥ ಏನಾದರೂ ಘಟನೆಗಳು ಜರುಗುವಂಥದ್ದು, ಅಥವಾ ಏನಾದರೂ ಅಪ್ರಿಯವಾದ ವಾರ್ತೆಗಳು ನಿಮಗೆ ಕಿವಿಗೆ ಬೀಳುವಂಥದ್ದು ಇತ್ಯಾದಿ ಘಟನೆಗಳು ಜರುಗ್ಬೋದು. 5, 6, 7ರಲ್ಲಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ.
ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹಣಕಾಸಿಗೆ ಮತ್ತು ಇದಕ್ಕೆ ವ್ಯವಸ್ಥೆಗೆ ಸಂಬಂಧಪಟ್ಟ ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅನಿರೀಕ್ಷಿತ ಧನ ನಷ್ಟ ಆಗ್ಬೋದು, ಜೊತೆಗೆ ಅನಪೇಕ್ಷಿತ ದ್ವಂದ್ವ ವೆಚ್ಚಗಳು ಸಹ ಈ ದಿನ ಆಗ್ಬೋದಾಗಿದೆ. ಇನ್ನು 8, 9 ನಿಮಗೆ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಮಾತ್ರ ನಿಮಗೆ ಅತ್ಯಂತ ಉತ್ತಮ ದಿನ ಆಗಿರುತ್ತೆ. ಹಾಗಾಗಿ ವಾರದ ಆರಂಭ ದಿನ ಮಿಶ್ರ ಫಲವು, ಮತ್ತು ಮಧ್ಯದ 3 ದಿನಗಳು ಸ್ವಲ್ಪ ಸಾಧಾರಣ ಫಲವು, ಜೊತೆಗೆ ಕೊನೆಯ 2 ದಿನಗಳಂದರೆ ಶುಕ್ರವಾರ ಶನಿವಾರ ಅತ್ಯುತ್ತಮ ಫಲ ಬಂದಿದೆ. ಹಾಗಾಗಿ ಶುಕ್ರವಾರ ಶನಿವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಹಣಕಾಸಿನ ಲಾಭ ಆಗುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯಿದೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗಲಿವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಅಂತ ಯಾವುದೇ ನಿಮಗೆ ಹಣ ಬರಬೇಕಿತ್ತು ಹಣ ಇದನ್ನು ಬರುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು, ಜೊತೆಗೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುವಂಥದ್ದು. ಅಲ್ಲದೆ ನಿಮಗೆ ಈಗ ಇರುವಂಥ ಇತರ ಗ್ರಹಗಳಂದರೆ ಉದಾಹರಣೆಗೆ ಬುಧ, ಕೇತು, ಶನಿ ಸಹ ನಿಮಗೆ ಪೂರಕವಾಗಿರುವಂಥದ್ದು, ಶುಕ್ರನೂ ಸಹ ಪೂರಕವಾಗಿರುವ ಕಾರಣ ಈ ಶುಕ್ರವಾರದಂದು ವಿಶೇಷವಾಗಿ ನಿಮಗೆ ಹಣಕಾಸಿನಿಗೆ ಸಂಬಂಧಪಟ್ಟ ಎಲ್ಲ ಈ ಸಮಸ್ಯೆಗಳು ಇತ್ಯರ್ಥ ಆಗುವಂಥದ್ದು, ಸಾಲಗಳನ್ನು ತೀರಿಸಲಿಕ್ಕೆ ಅವಶ್ಯಕವಾಗುವಂಥದ್ದು, ಅಥವಾ ನಿಮಗೆ ಇನ್ನಿತರರಿಂದ ನಿಮಗೆ ಬರಬೇಕಾದ ಹಣ ಈ ದಿನ ಬಂದು ಸೇರುವಂಥದ್ದು, ಕೃಷಿ ಅಥವಾ ಉದ್ಯಮ, ಕೈಗಾರಿಕೆ ಅಥವಾ ಹೈನುಗಾರಿಕೆ ಇತ್ಯಾದಿ ನಡೆಸುವವರಿಗೆ ವಿಶೇಷವಾದ ಲಾಭ ಆದಾಯ ಸಹ ಕಂಡು ಬರುತ್ತೆ. ಹಾಗಾಗಿ ಶುಕ್ರವಾರ ಶನಿವಾರ ನಿಮಗೆ ಈ ವಾರದಲ್ಲಿ ಅತ್ಯಂತ ಶುಭ ದಿನಗಳಾಗಿವೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಅದರಲ್ಲೂ ಆರಂಭದ ಭಾನುವಾರ ಸೋಮವಾರ ಆರೋಗ್ಯದ ಬಗ್ಗೆ ಎಚ್ಚರಿಕೆ, ಮಂಗಳವಾರ ಬುಧವಾರ ಗುರುವಾರ ಹಣಕಾಸಿನ ಬಗ್ಗೆ ಎಚ್ಚರಿಕೆ, ಜೊತೆಗೆ ಶುಕ್ರವಾರ ಶನಿವಾರ ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳನ್ನು ಗಮನಿಸಿಕೊಳ್ಳಿ. ಈ ವಾರದಲ್ಲಿ ನೀವು ನಿತ್ಯ ವಿಶೇಷವಾಗಿ ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಬೋದು. ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 5, 6, 7, 5, 6, 7 ಸಂಖ್ಯೆನ ಈ ವಾರದಲ್ಲಿ ಬಳಸ್ಕೊಳ್ಬೋದು. ಇನ್ನು ಚಂದ್ರ ಅನುಗ್ರಹವಂಥ ವಿಶೇಷವಾದ ಶುಕ್ರವಾರ ಶನಿವಾರದಂದು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಶುಕ್ರವಾರ ಶನಿವಾರದಂದು ಆ ಸಂಖ್ಯೆ 2 ಮತ್ತು ಸ್ನೋ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗತಿಗಳ ದೋಷ ಸ್ವಲ್ಪ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ನಿಮಗೆ ರವಿ, ಕುಜ, ರಾಹುಗಳು ವಿರುದ್ಧವಾಗಿರುವ ಕಾರಣ ನೀವು ವಿಶೇಷವಾಗಿ ಗಣೇಶ, ಸುಬ್ರಹ್ಮಣ್ಯ, ದೇವಿ ಅಥವಾ ಈ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವುದು, ಈ ಕಾರ್ತಿಕ ಸೋಮವಾರದ ವಿಶೇಷವಾಗಿ ಶಿವಾಲಯಗಳ ಸಂದರ್ಶನ ಮಾಡುವುದು ಅಥವಾ ದೀಪಾರಾಧನೆಗೆ ದೇವಾಲಯಗಳಿಗೆ ಎಣ್ಣೆಗಳನ್ನು ದಾನಗಳನ್ನು ಕೊಡುವಂಥದ್ದು ನಿಮ್ಮ ಗ್ರಹ ದೋಷ ನಿವಾರಣೆಗೆ ಸಹಾಯ ಮಾಡುತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭ ಶುಭಾರಂಭ ಎಂದು ಕಂಡು ಬಂದಿದೆ. ಆರಂಭದಲ್ಲೇ ನಿಮಗೆ ವಿಶೇಷವಾಗಿ ಭಾನುವಾರ ಸೋಮವಾರ 2 ದಿನಗಳಲ್ಲಿ ಆ ಚಂದ್ರನ ವಿಶೇಷವಾದ 6ಥ ಅಥವಾ 6ನೇ ಸ್ಥಾನದ ಅನುಗ್ರಹದಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭ ಆಗುತ್ತೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳು ಅಥವಾ ಯುವಕರು ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಂತ ಕಾಲ್ ಫಾರ್ ಲೆಟರ್ಗಳು ಬರ್ಬೋದು, ಅಥವಾ ಹಿಂದೆ ಆಗದಂಥ ಯಾವುದೇ ಇಂಟರ್ವ್ಯೂನೋ ಎಕ್ಸಾಮುಗಳು ಇದರಲ್ಲಿ ಅದರ ರಿಸಲ್ಟ್ ನಿಮಗೆ ಈ ದಿನ ಬಂದು ಕಾಲ್ ಫಾರ್ ಲೆಟರ್ಗಳು ಬರ್ಬೋದು, ಆಫರ್ ಲೆಟರ್ಗಳು ಬರ್ಬೋದು. ಈ ರೀತಿ ಅನೇಕ ಶುಭ ಫಲಗಳು ಆಗಲಿವೆ. ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು. ಇನ್ನು ಗೃಹಿಣಿಯರು, ಮಹಿಳೆಯರು ಸಹ ಇದ್ದಂಥವರಿಗೆ ಈ 3, 4ರಲ್ಲಿ ವಿಶೇಷವಾಗಿ ಭಾನುವಾರ ಸೋಮವಾರ ನವೆಂಬರ್ 3, 4ರಲ್ಲಿ ಭಾನುವಾರ ಸೋಮವಾರ 2 ದಿನಗಳು ನಮಗೆ ವಿಶೇಷವಾದ ಶುಭಫಲಗಳು ಕಂಡು ಬರ್ತವೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭಗಳು ವೃದ್ಧಿ ಆಗುತ್ತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಪ್ಪಂದಗಳನ್ನು ಮಾಡಲಿಕ್ಕೆ ಅವಕಾಶಗಳಿವೆ. ಮಹಿಳೆಯರು, ಗೃಹಿಣಿಯರಿಗೆ ಮನೆಯಲ್ಲಿ ವಸ್ತ್ರಾಭರಣ ಅಥವಾ ಇನ್ನಿತರದಿಂದ ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶಗಳು ಬರಲಿವೆ. ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಫಿಕ್ಸ್ ಆಗುವಂಥದ್ದು. ಈ ರೀತಿ ಎಲ್ಲ ನಿಮ್ಮ ದೀರ್ಘಕಾಲೀನ ಕನಸು ಈ 3, 4ರಂದು ನವೆಂಬರ್ 3, 4ರಂದು ವಿಶೇಷವಾಗಿ ಎಲ್ಲ ಒಂದು ಕನಸು ನನಸಾಗುವಂಥ ಶುಭ ಯೋಗಗಳು, ಶುಭ ಶಕುನಗಳು, ಶುಭ ಸಮಾಚಾರಗಳು ಆಗಲಿವೆ. ಆ ಬಳಿಕ ಬರುವಂಥ 3 ದಿನಗಳು ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ. ಆರೋಗ್ಯಕ್ಕೆ ಅಷ್ಟೇನು ತೊಂದರೆಗಳಿಲ್ಲ, ಮಾತಿನ ಚಕಮಕಿಗಳು ಸ್ವಲ್ಪ ಹೆಚ್ಚಳಾಗ್ಬೋದು. ಜೊತೆಗೆ ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ಬೋದು. ಉದಾಹರಣೆಗೆ BP ಇದ್ದವರಿಗೆ BP ಹೆಚ್ಚಳ ತೋರಿಸ್ಬೋದು, ಶುಗರ್ ಇದ್ದಾಗ ಶುಗರ್ ಹೆಚ್ಚಳ ತೋರಿಸ್ಬೋದು, ಅಥವಾ ಆರ್ಥರೈಟಿಸ್ ಜಾಯಿಂಟ್ ಪೇಯ್ನ್ ಇದ್ದವರಿಗೆ ಅದು ಈ ದಿನ ಸ್ವಲ್ಪ ನೋವು ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಬೇಕು. ವಿಶೇಷವಾಗಿ ಮಾತು ಮತ್ತು ಹಣಕಾಸಿನ ಬಗ್ಗೆ ಸರಿ ಗಮನ ಬೇಕು. ಮಾತು, ಹಣಕಾಸು ಅಂದರೆ ಮಾತಿನ ಬಗ್ಗೆ ಜಗಳ ಆಗುತ್ತೆ, ಕಲಹ ಆಗುತ್ತೆ, ವಾಗ್ವಾದ ಆಗುವಂಥದ್ದು ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು, ಅಥವಾ ಮೇಲಾಧಿಕಾರಿಗಳಿಂದ ನಿಮಗೇನಾದ್ರು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಏನಾದರೂ ಅನುಮಾನ ಮೂಡುವಂಥದ್ದಾಗಲಿ, ನಿಮಗೇನಾದರೂ ಅವರು ವಿರುದ್ಧವಾಗಿ ಮಾತಾಡೋದು ಅಂಥ ಘಟನೆಗಳು ಜರಗ್ಬೋದು. ಏನು ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮ ಕೈಯಿಂದಲೇ ಹಣ ನಷ್ಟ ಆಗ್ಬೋದು, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧ ನೀವು ಹಣವನ್ನು ಕಳೆದುಕೊಳ್ಬೋದು. ಅದು ಆನ್ಲೈನೋ ಆಫ್ಲೈನ್ ಯಾವುದಿರ್ಬೋದು. ಹಣಕಾಸಿನ ಒಂದು ಖರ್ಚು ಮಾಡುವಾಗ, ಸ್ಪೆಂಡಿಂಗ್ ಮಾಡುವಾಗ ಅದನ್ನು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹಾಗೆ 5, 6, 7 ಅಷ್ಟೇನು ಶುಭವಾದ ದಿನ ಆಗಿರೋದಿಲ್ಲ. ಎಲ್ಲ ವಿಚಾರ ಎಚ್ಚರಿಕೆ, ತನ್ನ ಮನ ಧನದ ಒಂದು ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಪರವಾಗಿಲ್ಲ. ಶುಕ್ರವಾರ ಶನಿವಾರ ನಿಮಗೆ ಸಾಮಾನ್ಯವಾಗಿ ಹೆಚ್ಚಿನ ಒಂದು ಆತಂಕಗಳೇನಿರೋದಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ನಿಧಾನ ಆಗಿದ್ದರೂ ವ್ಯಾಪಾರ ಉದ್ಯೋಗದಲ್ಲೆಲ್ಲ ಪ್ರಗತಿ ಇದೆ, ಆರೋಗ್ಯದಲ್ಲಿ ಸಹ ಸುಧಾರಣೆ ಇದೆ, ಮನಸ್ಸಿಗೆ ಸ್ವಲ್ಪ ಒಂದು ನೆಮ್ಮದಿ ಬರುವಂಥ ದಿನ ಆಗಿರುತ್ತೆ. ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗಿರುತ್ತೆ, ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಯಾಕಂದರೆ ನೀವು ಯಾವುದೊಂದು ಉಳಿತಾಯ ಮಾಡಿಟ್ಟ ಹಣ ಅಥವಾ ಯಾವುದೇ ರೀತಿಯ ಒಂದು ಉದ್ದೇಶಕ್ಕಾಗಿ ಸಂಗ್ರಹಿಸಿದ ಹಣವನ್ನು ಬೇರೆ ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದು. ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಹಣಕಾಸಿನ ಖರ್ಚಿನ ಚಿಂತೆ ಹೊರತು ಇತರ ಚಿಂತೆಗಳೇನಿರುವುದಿಲ್ಲ. ಆರೋಗ್ಯವೆಲ್ಲ ಉತ್ತಮ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ.
ಒಟ್ಟಿನಲ್ಲಿ ಈ ವಾರದ ನಿಮಗೆ ಆರಂಭದ ದಿನ ಅಂದರೆ ಭಾನುವಾರ ಸೋಮವಾರ ಅತ್ಯಂತ ಶುಭ ದಿನವು. ಮಧ್ಯೆ ಬರುವಂಥ 5, 6, 7 ಸ್ವಲ್ಪ ಸಂಕಷ್ಟ ದಿನವು. ಕೊನೆಯ 2 ದಿನಗಳು ಅಂದರೆ ಈ ಶುಕ್ರವಾರ ಶನಿವಾರ ಸ್ವಲ್ಪ ಸಮ್ಮಿಶ್ರ ಫಲಗಳ ದಿನವಾಗಿರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಕೆಲವೊಂದು ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು. ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಬೋದು. ಇನ್ನು ಈ ವಾರದ ವೈಶಿಷ್ಟ್ಯ ಅಂದರೆ ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಇದೆ, ಅಲ್ಲಿ ಮಂಗಳನ ಅನುಗ್ರಹ ಇದೆ. ಅದು ಪದೇ ಪದೇ ಬರೋದಿಲ್ಲ. ಮಂಗಳನ ಮತ್ತು ಸೂರ್ಯನ ಅನುಗ್ರಹ ಅಪರೂಪವಾಗಿ ಬರುತ್ತೆ. ವರ್ಷದಲ್ಲಿ ಕೇವಲ 3 ತಿಂಗಳ ಅವಧಿಯಲ್ಲಿ ಕೇವಲ ಮಂಗಳನ ಅನುಗ್ರಹ ಬರುತ್ತೆ. ವರ್ಷದಲ್ಲಿ ಕೇವಲ 4 ತಿಂಗಳ ಅವಧಿಗಳಲ್ಲಿ ಮಾತ್ರ ನಿಮಗೆ ಈ ಸೂರ್ಯನ ಅನುಗ್ರಹ ಬರುತ್ತೆ. ಅದು ನಿಮಗೆ ಈ ತಿಂಗಳ ಒಂದು 15ರವರೆಗೆ ಸೂರ್ಯನ ಅನುಗ್ರಹ ಇರುವ ಕಾರಣ, ಮಂಗಳನ ಇರುವ ಕಾರಣ ಈ ವಾರದಲ್ಲಿ ಯಾವುದೇ ದಿನ ಆಗಬಾರ್ದು. ಈ ವಾರ ಪೂರ್ತಿ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅದು ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಭೂಮಿಗೆ ಸಂಬಂಧಿತ ಕೆಲಸಗಳಲ್ಲಿ ಜಯ ಆಗುತ್ತೆ. ಜೊತೆಗೆ ಅಂಥ ಕೆಲಸಗಳು ಅಥವಾ ಡಾಕ್ಯುಮೆಂಟ್ ಇತ್ಯಾದಿ ಪ್ರಯತ್ನ ಮಾಡಬೇಕು. ಈ ವಾರದಲ್ಲಿ ಮಾಡಿದರೆ ಅವೆಲ್ಲ ನಿಮಗೆ ಕೈ ಸೇರುತ್ತೆ. ಇನ್ನು ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಸೈಟಿನ ವಿಚಾರ, ಏನಾದರೂ ವಿವಾದಗಳು ಪರಿಹಾರ ಮಾಡೋದು, ಅವಕ್ಕೆಲ್ಲ ಈಗ ಒಂದು ಉತ್ತಮವಾದ ಅವಕಾಶ ಇದೆ. ಈ ವಾರ ಪೂರ್ತಿ ಮಾಡ್ಬೋದಾಗಿದೆ. ಹಾಗಾಗಿ ಆರೆಂಜ್, ರೆಡ್, ವೈಟ್ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 4, 6, 9 1, 4, 6, 9 1, 4, 6, 9 ಸಂಖ್ಯೆಯನ್ನು ನೀವು ಬಳಸ್ಬೋದಾಗಿದೆ. ಇನ್ನು ಈ ವಾರದ ನಿಮಗೆ ಗ್ರಹಗಳ ದೋಷ ನಿವಾರಣೆ ಬೇಕಾಗಿ ವಿಶೇಷವಾಗಿ ಶಿವನ ಅನುಗ್ರಹಕ್ಕೆ ಶಿವನ ಪ್ರಾರ್ಥನೆ, ಗಣೇಶನ ಪ್ರಾರ್ಥನೆ, ವಿಷ್ಣು ಅಥವಾ ನಾರಾಯಣನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಅಥವಾ ಮಹಾದೇವಿ ಅಥವಾ ಯಾವುದೇ ರೀತಿಯ ಅಮ್ಮನವರು, ಮಹಾಲಕ್ಷ್ಮಿ ತಾಯಿ ಮುಂತಾದ ಶಕ್ತಿಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಈ ವಾರ ಶುಭ ಆಗುತ್ತೆ. ಎಲ್ಲ ವೃಷಭರಾಶಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಆರಂಭ ಉತ್ತಮವಾಗಿದೆ. ಭಾನುವಾರ ಸೋಮವಾರ ಈ 3-4ನೇ ದಿನ, ನವಂಬರ್ 3-4 2 ದಿನವೂ ಅತ್ಯಂತ ಶುಭಕರವಾಗಿದೆ. ಇಷ್ಟಾರ್ಥ ಸಿದ್ಧಿದೆ, ಲಾಭ ವೃದ್ಧಿದೆ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಿತಾಂಶಗಳು ಬರುವುದು, ಅಂದುಕೊಂಡ ಸೀಟುಗಳು ಸಿಗುವಂಥ ಯೋಗ. ಇನ್ನು ನಿಮ್ಮ ಬಂಧುಗಳಿಂದ, ಮಿತ್ರರಿಂದ, ರಿಲೇಟಿವ್ಗಳಿಂದ ಏನಾದರೂ ನಿಮಗೆ ಕೊಡುಗೆ, ಗಿಫ್ಟ್ಗಳು ಬರುವಂಥದ್ದು, ಅಥವಾ ಹಿಂದೆ ನೀವು ಅವರ ಹತ್ರ ಏನಾದರೂ ಸಹಾಯವನ್ನು ಕೇಳಿರ್ತೀರ, ಆ ಸಮಯದಲ್ಲಿ ನಿಮಗೆ ಸಿಕ್ಕಿರಲಿಲ್ಲ, ಆದರೆ ನಿಮಗೆ ಈ ಸಮಯದಲ್ಲಿ ಅವರಾಗಿಯೇ ನಿಮಗೆ ಕರೆ ಮಾಡಿ, ಅವರಾಗಿ ನಿಮಗೆ ಸಂಪರ್ಕ ಮಾಡಿ ಅಂತಹ ಸಹಾಯಗಳು ಸಿಗುವಂಥದ್ದು. ಇನ್ನು ಯಾರ್ಯಾರಿಗೆ ಉದ್ಯೋಗದಲ್ಲಿ ಇದುವರೆಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಪೆಂಡಿಂಗ್ ಅವೆಲ್ಲ ಸಿಗ್ಬೋದು. ಕೆಲವರಿಗೆ ಇನ್ಕ್ರಿಮೆಂಟು ಅಥವಾ ಇನ್ನಿತರ ಬೋನಸ್ ಏನಾದ್ರು ಸಿಗಬೇಕಾಗಿತ್ತು ಅದೆಲ್ಲ ಈಗ ಸಿಗುವಂಥ ಅವಕಾಶ ಇದೆ. ಅದೇ ರೀತಿ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಅಥವಾ ಹಿಂದೆ ನಿಮ್ಮಿಂದ ಏನಾದರೂ ಒಂದು ಕಲಹ ಮಾಡಿದಂಥ ಅದು ಶತ್ರುತ್ವವನ್ನು ಸಂಪಾದಿಸಿದವರು ಈಗ ಅವರ ಶತ್ರುತ್ವವನ್ನು ನಿವಾರಣೆ ಮಾಡಿ ನಿಮಗೆ ಮಿತ್ರರಾಗುವಂಥದ್ದಾಗಲಿ ಅಥವಾ ನಿಮ್ಮಲ್ಲಿ ಬಾಂಧವ್ಯನ ಮತ್ತೆ ಬೇಯಿಸುವಂಥದ್ದೆಲ್ಲ ಅವಕಾಶ ಇದೆ. ಮನೆಯಲ್ಲಿಯೂ ನೆಮ್ಮದಿಯ ವಾತಾವರಣ ಇದೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮವಾದ ಅವಕಾಶಗಳು ಈ ದಿನ ಭಾನುವಾರ ಸೋಮವಾರ ಕಂಡುಬರುತ್ತೆ. ಆ ಬಳಿಕ ಬರುವಂಥ 3 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ಸಹ ನಿಮಗೆ ವಿಶೇಷವಾಗಿ ಸಪ್ತಮದ ಚಂದ್ರನ ವಿಶೇಷವಾದ ಅನುಗ್ರಹದ ಕಾರಣ ಅಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಿಂದೆ ಇದ್ದಂಥ ಸಮಸ್ಯೆಗಳಿಗೆ ನಿವಾರಣೆ ಆಗಲಿವೆ. ಆರೋಗ್ಯದಲ್ಲಿ ಹಿಂದೆ ಇದ್ದ ಸಮಸ್ಯೆಗಳಿಗೆ ನಿವಾರಣೆಗೆ ಉತ್ತಮವಾದ ಉಲ್ಲಾಸವಾದ ವಾತಾವರಣ ಬರಲಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಗತಿ ಇದೆ. ಸ್ಪೋರ್ಟ್ಸಲ್ಲಿ ಇರೋರಿಗೆ ಅಥವಾ ಬೇರೆ ರೀತಿಯ ಚಟುವಟಿಕೆಗಳು ಇರೋಂಥವರಿಗೆ ಅವರ ಅಥವಾ ಮನೋರಂಜನಾ ಚಟುವಟಿಕೆ ಮುಂತಾದ ಎಕ್ಸ್ಟ್ರಾ ಕ್ಯುರಿಕ್ಯುಲರ್ ಆ್ಯಕ್ಟಿವಿಟಿಗಳಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದು. ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ನೀವು ಅರ್ಹರಾಗ್ಬೋದು. ಜೊತೆಗೆ ಹಿಂದೆ ಮಾಡಿದಂಥ ಎಲ್ಲ ಸಾಧನೆಗಳಿಗೆ ಈಗ ಪ್ರತಿಫಲ ರೂಪವಾಗಿ ಬಹುಮಾನ, ಕೊಡುಗೆಗಳಿಗೆ ಬರುವಂಥದ್ದು. ಮನೆಯಲ್ಲಿ ಸಹ ಸಂತೋಷದ ವಾತಾವರಣ. ಇನ್ನು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗ್ಬೋದು. ಮದುವೆ ಆಗದಂಥವರಿಗೆ ಮದುವೆ ಒಂದು ಕೋರಿಕೆಗಳು, ಬೇಡಿಕೆಗಳು ಈಗ ಮದುವೆ ಫಿಕ್ಸ್ ಆಗುವಂಥ ಅವಕಾಶ. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ಈ ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 5-6 ನವಂಬರ್ 5-6 2ರಲ್ಲಿ ಸಾಧನೆ ಆಗುವಂಥ ಅವಕಾಶ ಇದೆ. ಬಹಳಷ್ಟು ಉತ್ತಮವಾದ ಶುಭ ದಿನ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಕೊನೆಯ 2 ದಿನಗಳು ಅಷ್ಟೇನು ಉತ್ತಮ ಇಲ್ಲ. ಶುಕ್ರವಾರ ಶನಿವಾರ 8-9 ನವಂಬರ್ 8-9 ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ. 2 ದಿನಗಳಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆರೋಗ್ಯ ಏರುಪೇರು ಆಗ್ಬೋದು. ಇದ್ದಂಥ ಸಮಸ್ಯೆಗಳಂದರೆ ಈ BP ನೋ, ಶುಗರು, ಅದು ಜಾಯಿಂಟ್ ಪೇನ್ ಇತ್ಯಾದಿ ಇದ್ದಂಥ ಸಮಸ್ಯೆ ಈಗ ಹೆಚ್ಚಳ ಆಗ್ಬೋದು. ಅಥವಾ ಯಾವುದೇ ರೀತಿಯ ಈ ಆಹಾರ, ನೀರಿನಿಂದ ಏನೋ ಸಾಂಕ್ರಾಮಿಕ ರೋಗ ಇತ್ಯಾದಿಗಳು ಸಹ ಕೆಲವರಿಗೆ ತಲೆದೋರ್ಬೋದಾಗಿದೆ. ಹಾಗೆ 8-9ರಲ್ಲಿ ಆರೋಗ್ಯದ ಕಾಳಜಿ. ಮಾತಿನಲ್ಲಿ ತುಂಬಾ ಬೇಕು. ಮಾತಿನ ಜಗಳ ಮನೆಯಲ್ಲಿ ಸದಸ್ಯರಲ್ಲಾಗುತ್ತೆ, ವೃತ್ತಿ ಜಾಗದಲ್ಲೂ ಆಗುತ್ತೆ, ಸಹೋದ್ಯೋಗಗಳ ಜೊತೆಗೂ ಆಗ್ಬೋದು. ಮಾತಿನ ಚಕಮಕಿ ಬಗ್ಗೆ, ಅದು ಅನಾವಶ್ಯಕ ಕಲಹದ ಬಗ್ಗೆ ಎಚ್ಚರವಾಗಿ ಅನಿಸಬೇಕು. ಹಣಕಾಸಿನ ಬಗ್ಗೆ ಸಹ ಎಚ್ಚರಬೇಕು. ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳದಾಗಲೂ ನಷ್ಟ ಆಗೋದಾಗುತ್ತೆ. ಹಾಗಾಗಿ ತನುಮಾನ ಧನದ ಒಂದು ಎಚ್ಚರಿಕೆಯ ಬಗ್ಗೆ ಈ ಶುಕ್ರವಾರ ಶನಿವಾರ 8-9ರಲ್ಲಿ ಖಂಡಿತ ಇರಬೇಕಾಗತ್ತೆ ಮಿಥುನ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಈ ವಾರದಲ್ಲಿ ಬರುವಂಥ ವಿಶೇಷವಾದ ಅನುಗ್ರಹ ಅಲ್ಲಿ ನಿಮಗೆ ಬರುವಂಥದ್ದು ಚಂದ್ರನ ಅನುಗ್ರಹ, ಬುಧನ ಅನುಗ್ರಹ, ಜೊತೆಗೆ ಅವನು ರಾಹು ಸಹ ಪೂರಕವಾಗಿರೋ ಕಾರಣ ಹಲವಾರು ನಿಮ್ಮ ದೀರ್ಘಕಾಲದ ಕನಸು ನನಸಾಗ್ಬೋದು. ಏನಾದರೂ ವಾಹನ, ಯಂತ್ರ ಕೊಳ್ಳುಕೊಳ್ಳುವಂಥ ಒಂದು ಅವಕಾಶ ಸಹ ಕೆಲವೊಬ್ಬರಿಗೆ ಈ ವಾರದಲ್ಲಿ ಒದಗಿ ಬರುವಂಥ ಅವಕಾಶ ಇದೆ. ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ಗ್ರೀನ್ ಮತ್ತು ಗ್ರೇ ಬಣ್ಣವನ್ನು ಬಳಸುವಂಥ ಅದೃಷ್ಟದ ಸಂಖ್ಯೆಗಳು 2, 4, 5 2, 4, 5 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಬೋದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಗಣೇಶನ ಭಕ್ತಿನೋ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು. ಕಾರ್ತಿಕ ಸೋಮವಾರದ ಶಿವನ ಆಲಯಗಳ ಸಂದರ್ಶನ ಮಾಡೋದು ಅಥವಾ ಇಲ್ಲಿ ಬರುವಂಥ ಅಂಗಾರಕ ಚತುರ್ಥಿ ಅಥವಾ ಮಂಗಳವಾರದ
ಬರುವಂಥ ಗಣೇಶ ಚತುರ್ಥಿಯಂದು ಗಣೇಶನ ಭಕ್ತಿ ಮಾಡುವಂಥದ್ದಾಗಲಿ ಅಥವಾ ಅಮ್ಮನವರು ದೇವಿ ದೇವಗಳ ಸಂದರ್ಶನ ಮಾಡೋದಾಗಲಿ, ದೇವಿ ದೇವಗಳ ಏನಾದರೂ ಕಾಣಿಕೆಗಳನ್ನು ಸಲ್ಲಿಸುವಂಥದ್ದು ಅಥವಾ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಗೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅವಮಾನಕರ ಘಟನೆ ಆಗ್ಬೋದು, ಮಾತಿನ ಚಕಮಕಿ ಆಗ್ಬೋದು. ವಿಶೇಷವಾಗಿ ಕಿರಿಯರ ಜೊತೆಗೆ ಭಾಗವಾದ ಕಿರಿಯರು ನಿಮಗೆ ಅವಮಾನ ಮಾಡೋದು, ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಏನಾದರೂ ವಿಚಾರಗಳನ್ನು ಅಲ್ಲಿ ನಿಮಗೆ ಅವಮಾನ ಆಗುವಂಥಲ್ಲಿ ಬಹಿರಂಗವಾಗಿ ಹೇಳುವಂಥದ್ದು ಅಥವಾ ಸಾಮಾಜಿಕ ಜಾಲತಾಣ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ. ಈಗ ಎಲ್ಲದಕ್ಕೂ ಒಂದು ಸೋಷಿಯಲ್ ಮೀಡಿಯಾ ಒಂದು ಜೀವಾಳ ಆಗಿದೆ. ಹಾಗಾಗಿ ಅಂಥ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ವಿರುದ್ಧವಾಗಿ ಏನಾದರೂ ವ್ಯತಿರಿಕ್ತ ವಿಚಾರಗಳು ಬರೋದು ಅಥವಾ ನಿಮ್ಮ ವಿರುದ್ಧವಾಗಿ ಒಂದು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ. ವಿಶೇಷವಾಗಿ ಯಾರು ಕಲಾವಿದರು, ಸೆಲೆಬ್ರಿಟಿಗಳು ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ ಅಂಥ ಕಟಕ ರಾಶಿಯವರಿಗೆ ಸ್ವಲ್ಪ ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ಎಲ್ಲ ವಿಚಾರ ಸ್ವಲ್ಪ ಹಿನ್ನಡೆ ಆಗ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ಸರ್ಕಾರದಿಂದನೋ ಅಥವಾ ಯಾವುದೇ ಇಲಾಖೆಯಿಂದನೋ, ಬ್ಯಾಂಕಿನಿಂದನೋ ಅಥವಾ ಯಾವುದೇ ರೀತಿಯ ಈ ಪೊಲೀಸ್, ಟ್ರಾಫಿಕ್ ಮುಂತಾದ ಇಲಾಖೆಯಿಂದ ಏನಾದರೂ ನೋಟಿಸ್ ಬರೋದಾಗಲಿ, ಅವರಿಂದ ನಿಮಗೆ ದಂಡ ಬೀಳೋದಾಗಲಿ, ದಂಡನೆ ವಿಧಿಸೋದಾಗಲಿ ಇವೆಲ್ಲ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ಭಂಗಿಸುವ, ನಿಯಮ ಉಲ್ಲಂಘಿಸುವಂಥ ಕೆಲಸ ಕಾರ್ಯಗಳು ಕೈ ಹಾಕಬಾರದು. ಮಾತಿನ ವಿಚಾರಕ್ಕೆ ತುಂಬ ಎಚ್ಚರಿಕಬೇಕು. ಹಣಕಾಸು ಆರೋಗ್ಯ ಪರವಾಗಿಲ್ಲ. ಭಾನುವಾರ ಸೋಮವಾರ ಹಣಕಾಸು ಆರೋಗ್ಯ ಉತ್ತಮ ಇರುತ್ತೆ. ಮಾತು, ವಾಗ್ವಾದ, ಕಲಹ ಇದರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಹಾಗಾಗಿ ಮಾತು ಬಲ್ಲವನಿಗೆ ಜಗಳ ಎಂಬ ತತ್ವವನ್ನು ಅನುಸರಿಸಬೇಕು. ಈಗ ವಿನಾಕಾರಣ ಇನ್ನಿತರ ಜಗ ಮೇಲೆ ಬೀಳೋದಾಗಲಿ ಅದು ಯಾವುದೇ ರೀತಿಯ ಕಾನೂನು ನಿಯಮ ಉಲ್ಲಂಘಿಸುವಂಥ ಕೃತ್ಯಗಳಿಗೆ ಕೈ ಹಾಕೋದಾಗಲಿ ಮಾಡಿದರೆ ತಕ್ಷಣ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಖಂಡಿತ ಭಾನುವಾರ ಸೋಮವಾರದಂದು ಬೇಕಾಗುತ್ತೆ. ಇನ್ನು ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ನವಂಬರ್ 5, 6, 7 ನವಂಬರ್ 5, 6, 7ರಲ್ಲಿ ವಿಶೇಷವಾದ ಶುಭ ದಿನ. ಈ ವಾರದ ಅತ್ಯಂತ ಅದೃಷ್ಟಕಾರಿಯಾದ ದಿನ ಆಗಿರುತ್ತೆ. ಕಟಕ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಲಾಭಗಳು ವೃದ್ಧಿಯಾಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಲವಾರು ಅನುಕೂಲಗಳಾಗ್ತವೆ. ಜೊತೆಗೆ ಇನ್ನೊಂದು ವಿಚಾರ ಗಮನಿಸಿ, ಈ ಗುರುಬಲ ಅಂತ ಹೇಳ್ತೀರಿ. ಗುರುಬಲ ಕಟಕ ರಾಶಿಯವರಿಗೆ ಇದೆ. ಈ ಮೇಷರಾಶಿಗೆ ಇದ್ದಂತೆ ಈ ವೃಷಭ ರಾಶಿಗೆ, ಮಿಥುನ ರಾಶಿಗೆಲ್ಲ ಕಟಕ ರಾಶಿಗೆ ಗುರುಬಲ ಇದೆ. ಆ ಗುರುಬಲ ನಿಮಗೆ ಈ 9ನೇ ತಾರೀಕಿಗೆ ಸ್ವಲ್ಪ ಬಳಿಕ ಅದು ಕಡಿಮೆ ಆಗುತ್ತೆ. ಯಾಕಂದರೆ ಗುರುವಿಗೆ ವಕ್ರಗತಿ ಆ ಒಂದು 9ನೇ ತಾರೀಕಿಗೆ ಆಗಲೇ ಆರಂಭ ಆಗಿದೆ ಅಕ್ಟೋಬರಿಂದ. ಹಾಗಾಗಿ ಈಗ ಗುರುಬಲ ಇದ್ದರೂ ಈಗ ಇಲ್ಲದಂತಿರುತ್ತೆ. ಹಾಗೆ ಸ್ವಲ್ಪ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. 3, 4ರಲ್ಲಿ ಆ ಒಂದು ಮಾತಿನ ಚಕಮಕಿ ಬಂದರೂ 5, 6, 7ರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬಲ ಸಹಾಯಕ್ಕೆ ಬರುತ್ತೆ. ಚಂದ್ರನ ಬಲದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗಲಿ, ವ್ಯಾಪಾರ ವೃದ್ಧಿಗಳು ಮುನ್ನಡೆಯುವಂಥದ್ದು, ಜೊತೆಗೆ ಅದೃಷ್ಟ ಒಲಿಯುವಂಥದ್ದು, ಮದುವೆ ಅಥವಾ ಮುಂಜಿಗಳು ಇತ್ಯಾದಿಗಳನ್ನು ಫಿಕ್ಸ್ ಆಗುವಂಥದ್ದು. ಇನ್ನು ಕೆಲವರಿಗೆ ಈ ಉದ್ಯೋಗದಲ್ಲಿ ಸಂಬಂಧಪಟ್ಟ ಬಡ್ತಿನ ಪ್ರಮೋಷನ್ ಸಿಗ್ಬೋದು. ಹಿಂದೆ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನೆ ಈಗ ಆಗಲಿವೆ. ಹಾಗಾಗಿ 5, 6, 7 ಈ 3 ದಿನಗಳು ಕಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇರ್ತವೆ. ವ್ಯಾಪಾರ ವೃದ್ಧಿಯಲ್ಲಿ ಸಹ ಅನೇಕ ಫಲಗಳು ಬರಲಿವೆ. ಇನ್ನು ಏನಾದರೂ ಹೊಸದರ ಆರಂಭ ಸ್ಟಾರ್ಟಪ್ ಮಾಡೋರಿಗೆ ಸಹ ಹೊಸ ಅವಕಾಶಗಳು ಬರ್ಬೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ವಿಜಯ ಆಗುತ್ತೆ. ಬಳಿಕ ಬರುವಂಥ ಶುಕ್ರವಾರ, ಶನಿವಾರ 8, 9 ಸಹ ನಿಮ್ಮ ಪಾಲಿಗೆ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ, ವ್ಯಾಪಾರದಲ್ಲಿ ಮುನ್ನಡೆಯಿದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ಕೆಲವರಿಗೆ ಹಿಂದೆ ಇದ್ದಂಥ ಅನಾರೋಗ್ಯದ ಯಾವುದೇ ಸಮಸ್ಯೆಗಳು ಈಗ ನಿವಾರಣೆಯಾಗಿ ಆರೋಗ್ಯದಲ್ಲಿ ಉಲ್ಲಾಸ ಮೂಡುತ್ತದೆ. ಅದು ಯಾವುದೇ ರೀತಿಯ ನಿಮ್ಮ ಚಿಕಿತ್ಸೆಗೆ ಈಗ ಮಾಡುವಂಥ ಚಿಕಿತ್ಸೆಗೆ ನಿಮಗೆ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ನಿಮಗೆ ಇದ್ದಂಥ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗುವಂಥದ್ದು. ಮನಸ್ಸಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ವಾತಾವರಣ. ಹಿರಿಯ ನಾಗರಿಕರಿಗೂ ಅಥವಾ ಬೇರೆ ರೀತಿಯ ನಿವೃತ್ತ ಜೀವನ ನಡೆಸುವವರಿಗೂ ಸಹ ಅನೇಕ ರೀತಿಯ ಶುಭ ಸುದ್ದಿಗಳು ಸರ್ಕಾರದಿಂದ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಬಂದು ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ ಆಗಲಿದೆ. ಹಾಗಾಗಿ ಈ ಒಂದು ವಾರದಲ್ಲಿ ನಿಮಗೆ ಆರಂಭದ ದಿನ ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮ ಬಂದಿಲ್ಲ. ಆದರೆ ಮಂಗಳವಾರದಿಂದ ಶನಿವಾರದವರೆಗೂ 5, 6, 7, 8, 9 ಈ ಮಂಗಳವಾರದಿಂದ ಶನಿವಾರದವರೆಗೆ 5 ದಿನಗಳು ನಿಮಗೆ ವಿಶೇಷವಾದ ಚಂದ್ರನ ಅವರಿಂದ ಲಾಭವು, ಸುಖವು, ಶಾಂತಿಯು, ನೆಮ್ಮದಿಯು ಸಿಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಎಲ್ಲ ವಿಚಾರದಲ್ಲಿ ನಿಮಗೆ ನೆಮ್ಮದಿಯ ಫಲಗಳು ಈ ವಾರದ 5 ದಿನಗಳಲ್ಲಿ ಸಿಗಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಈ ಬಳಸುವಂಥ ಸಂಖ್ಯೆಗಳು 2, 6, 7, 2, 6, 7 ಎಂಬ ಸಂಖ್ಯೆಗಳನ್ನು ಬಳಸಿ ನಿರಂತರವಾಗಿ 5 ದಿನಗಳ ಶುಭಫಲವನ್ನು ಪಡೆದಿದ್ದೀರಾ. ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗಾಗಿ ವಿಶೇಷವಾಗಿ ನೀವು ಈ ಶಿವನ ಭಕ್ತಿ, ಗಣೇಶನ ಭಕ್ತಿ ಅಥವಾ ಯಾವುದೇ ರೀತಿಯ ದೇವತೆ, ಅಮ್ಮನವರ ಭಕ್ತಿ, ಆಂಜನೇಯ, ಹನುಮಾನ್ ಭಕ್ತಿ ಮಾಡೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಇತ್ಯಾದಿ ಕಾರ್ತಿಕ ಮಾಸದಲ್ಲಿ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ದೇವಾಲಯಗಳಲ್ಲಿ ವಿಶೇಷವಾದ ಅರ್ಚನೆ, ಪೂಜೆ, ಅಭಿಷೇಕಗಳನ್ನು ಸಲ್ಲಿಸುವುದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಎಂದು ಬಂದಿದೆ. ಭಾನುವಾರ, ಸೋಮವಾರ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ಹಣಕಾಸು, ಆರೋಗ್ಯಕ್ಕೆ ಅಂಥದ್ದೇನು ತೊಂದರೆ ಇಲ್ಲ. ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ ಜಗಳ ಬರ್ಬೋದು. ತಮ್ಮ ಸಹೋದರ ಸಹೋದರಿಯರ ಮಧ್ಯೆ ಅಥವಾ ಬಂಧು ಬಾಂಧವರ ಜೊತೆಗೆ ಏನಾದರೂ ಬಾಂಧವ್ಯ ಕೆಡುವಂಥದ್ದು ಅಥವಾ ನಿಮ್ಮ ಮೇಲೆ ವ್ರತ ಆರೋಪವನ್ನು ಯಾರಾದರೂ ಮಾಡಿ ಅವರು ಸತ್ಯವನ್ನು ನಂಬುವಂಥದ್ದು. ನೀವು ಮಾಡದೇ ಇದ್ದ ಕೆಲಸ ಸಹ ಅದನ್ನು ಅವರು ನಿಮ್ಮ ಮೇಲೆ ಮಿಥ್ಯಾರೋಪ ಅಂತ ಹೇಳಿದ್ರೆ ಸುಳ್ಳು ಆರೋಪ, ಅದನ್ನು ಸತ್ಯವನ್ನು ನಂಬಿ ನಿಮ್ಮ ಮೇಲೆ ಅವರು ಭಿನ್ನಾಭಿಪ್ರಾಯ ತಗೊಳ್ಳುವಂಥದ್ದು, ನಿಮಗೇನಾದರೂ ಅವಮಾನ ಮಾಡುವಂಥದ್ದು. ಜೊತೆಗೆ ಮಾತಿನ ಚಕಮಕಿಗಳು ಮನೆಯಲ್ಲೂ ಆಗ್ಬೋದು, ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಆಗ್ಬೋದು. ಹಾಗಾಗಿ ನಿಮ್ಮ ಮೇಲೆ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ.
ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಕಾಡುವಂಥದ್ದು, ಗುಪ್ತ ಶತ್ರುಗಳ ಕಾಟ, ಮಾತಿನ ಚಕಮಕಿ ಇವೆಲ್ಲವೂ ಈ ಭಾನುವಾರ ಸೋಮವಾರದಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಇಂಥ ವಿಚಾರಕ್ಕೆ ಎಚ್ಚರಿಕೆ. ಭಾನುವಾರ ಸೋಮವಾರ ನಿಮ್ಮ ಹಣಕಾಸಿಗಾಗಲಿ ಆರೋಗ್ಯಕ್ಕಾಗಲಿ ಅಂಥದ್ದೇನು ತೊಂದರೆಗಳಿಲ್ಲ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 5, 6, 7 ಬರುವಂಥ 3 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ಸಹ ಸಾಮಾನ್ಯ ದಿನ ಆಗಿವೆ. ಅಲ್ಲಿನೂ ಹಾಗೆ ನಿಮಗೆ ಅವಮಾನಕರ ಘಟನೆ ಆಗುತ್ತೆ, ಮಾತಿನ ಚಕಮಕಿ ಆಗುತ್ತೆ, ಜೊತೆಗೆ ಬಂಧು ಬಾಂಧವರಲ್ಲಿ ವಿರೋಧಗಳಾಗುತ್ತೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ಈ 3 ದಿನಗಳು ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ಎಂಬಂಥ 5, 6, 7ರಲ್ಲಿ ನಿಮಗೆ ಕಿರಿಯ ವ್ಯಕ್ತಿಗಳ ಜೊತೆಗೆ ವಿಶೇಷವಾಗಿ ಜಗಳಗಳಾಗ್ಬೋದು. ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥದ್ದು, ಜೊತೆಗೆ ಕಿರಿಯರು ನಿಮಗೆ ಅಸಹಕಾರವನ್ನು ಮಾಡೋದಾಗಲಿ, ನಿಮ್ಮ ವಿರುದ್ಧ ಆರೋಪ ಮಾಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಈ ದೂರನ್ನು ಅಥವಾ ಕಂಪ್ಲೇಂಟನ್ನು ಕೊಡೋದು ಮುಂತಾದ ಇತ್ಯಾದಿಗಳಾಗ್ಬೋದು. ಅಥವಾ ಕೆಲವೊಂದು ವಿಚಾರಕ್ಕೆ ಪೊಲೀಸ್ ಸ್ಟೇಷನ್ಗೋ, ಕೋರ್ಟ್ ಕೇಸ್ಗಳಿಗೋ ಇತ್ಯಾದಿ ಸಹ ಕೆಲವೊಬ್ಬರ ಮೇಲೆ ದಾಖಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ವಿವಾದಗಳಲ್ಲಿ, ವಾಗ್ವಾದಗಳಲ್ಲಿ, ಕಲಹಗಳಲ್ಲಿ ಸಿಲುಕೊಳ್ಳಬೇಡಿ. ಅದು ನೆರೆಹೊರೆಯರಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಷನ್ಗಳ ಜೊತೆಗಿರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ ಎಲ್ಲರಲ್ಲೂ ಈ ಮಾತಿನ ಚಕಮಕಿ ಇದನ್ನು ಆಗ್ಬೋದಾಗಿದೆ. ಹಾಗಾಗಿ 5, 6, 7ರಲ್ಲಿ ಸ್ವಲ್ಪ ನೀವು ಮಾತು ಬಲ್ಲವನಿಗೆ ಜಗಳವೆಲ್ಲ ತತ್ವ ಅನ್ನಿಸ್ಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಮಿಥ್ಯಾರೋಪ ಇತ್ಯಾದಿಗಳಿಂದ ಸ್ವಲ್ಪ ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಇಂಥ ಎಚ್ಚರಿಕೆ. ಜೊತೆಗೆ ಸರ್ಕಾರದ ಯಾವುದೇ ನಿಯಮ ಉಲ್ಲಂಘನೆ, ರೂಲ್ಸ್ ಬ್ರೇಕ್ ಮಾಡೋದು, ಅಥವಾ ಯಾವುದೇ ರೀತಿಯ ಟ್ರಾಫಿಕ್ ರೂಲ್ಸ್ ಆಗಲಿ ಯಾವುದೇ ರೂಲ್ಸ್ ಆಗಲಿ ಬ್ರೇಕ್ ಮಾಡಲಿಕ್ಕೆ ಹೋದರೆ ಅದು ನಿಮ್ಮ ಮೇಲೆ ದಂಡನೆ, ಪೆನಾಲ್ಟಿಗಳು ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 5, 6, 7ರಲ್ಲಿ ನೀವು ಮಾತು, ನಡವಳಿಕೆ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಸಹ ಯಾವ ರೀತಿ ಅದನ್ನು ನಿಮ್ಮ ಒಂದು ಆರೋಪಗಳು ಬರದಾಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ನೀವು ಮಾಡೋದು ಕಾಂಟ್ರವರ್ಸಿ ಕಮೆಂಟ್ಗಳನ್ನು, ಪೋಸ್ಟ್ಗಳನ್ನು ಮಾಡೋದು ಅದು ಸಹ ನಿಮಗೆ ತೊಂದರೆ ಆಗ್ಬೋದು. ಹಾಗಾಗಿ 5, 6, 7 ಇಂಥ ಒಂದು ಎಚ್ಚರಿಕೆ ಖಂಡಿತ ಸಿಂಹರಾಶಿಯವರಿಗೆ ಬೇಕು. ಒಂದು 8, 9 ಅಂದರೆ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಇಷ್ಟಾರ್ಥ ಸಿದ್ಧಿ ಇದೆ, ಲಾಭಗಳು ವೃದ್ಧಿ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ನಿಮ್ಮ ಕನಸುಗಳು ನನಸಾಗಲಿವೆ, ಗುರು ಸೇರುವಂಥ ಅವಕಾಶ, ಬಂಧುಗಳಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಜೊತೆಗೆ ಈ ವಿದ್ಯಾರ್ಥಿಗಳು ಅಥವಾ ಸಾಧಕರು, ಯುವಕರು ಇದ್ದರೆ ಅವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರುತ್ತೆ, ಹೊಸ ಉದ್ಯೋಗದ ಅವಕಾಶ ಬರುತ್ತೆ. ಹಿಂದೆ ನೀವು ಮಾಡಿದ ಪ್ರಯತ್ನಕ್ಕೆ ಈಗ ಫಲವು ಯಶಸ್ವಿಯಾಗಿ ಬರುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಈಗಾಗಲೇ ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ. ಜೊತೆಗೆ ನಿಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥದ್ದು, ಕೆಲವರಿಗೆ ವಾಹನ, ಯಂತ್ರ ಕೊಳ್ಳುವಂಥದ್ದು, ಕೆಲವರಿಗೆ ಮನೆ, ಭೂಮಿ ಕೊಳ್ಳುವಂಥ, ಸೈಟ್ ಕೊಳ್ಳುವಂಥ ಅವಕಾಶ, ಇನ್ನು ಮಹಿಳೆಯರು ಗೃಹಿಣಿಗೆ ಸಹ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ. ಈ ರೀತಿ ಈ ಶುಕ್ರವಾರ ಮತ್ತು ಶನಿವಾರ 8, 9ರ ದಿನಾಂಕ ನಿಮಗೆ ನವೆಂಬರ್ನಲ್ಲಿ ವಿಶೇಷವಾದ ಶುಭಫಲ ಕೊಡುವಂಥ ಅತ್ಯಂತ ಶುಭ ದಿನ ಆಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಆರಂಭದ ದಿನಗಳು ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಆರಂಭದ 5 ದಿನಗಳು ಸಾಮಾನ್ಯ ಫಲ ಅಥವಾ ಕೆಲವು ಮಿಶ್ರ ಫಲಗಳು ಅಥವಾ ಏರಿಳಿತಗಳು ಬರುವಂಥ ದಿನ. ಕೊನೆಯ 2 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹವಂಥ ವಿಶೇಷವಾದ ಶುಭಫಲವನ್ನು ಕೊಡುವಂಥ ದಿನಗಳವೇ ಶುಕ್ರವಾರ, ಶನಿವಾರ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರ ಪೂರ್ತಿ ನಿಮಗೆ ರವಿಯ ಅನುಗ್ರಹ, ಸೂರ್ಯ ಅನುಗ್ರಹ ಇರುವ ಕಾರಣ ನೀವು ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರದ ಕೆಲಸ ಅಥವಾ ಈ ಡಾಕ್ಯುಮೆಂಟೇಷನು ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವ್ಯಾಜ್ಯ ಇತ್ಯಾದಿಗಳನ್ನು ನಿವಾರಣೆ ಮಾಡಲಿಕ್ಕಾಗಲಿ ಈ ದಿನ ಓಡಾಡಿದರೆ ಈ ವಾರಗಳಲ್ಲಿ ಪೂರ್ತಿ ನಿಮಗೆ ರವಿ ಅನುಗ್ರಹ ಇರುತ್ತೆ. ಅಲ್ಲದೆ ನಿಮಗೆ ಏನಾದರೂ ಸರ್ಕಾರ ಸಂಬಂಧಿತ ಕೆಲಸ, ಸರ್ಕಾರದ ಮೂಲಕ ಆಗುವಂಥ ಏನಾದರೂ ಯೋಜನೆಗಳ ಲಾಭ ಇತ್ಯಾದಿ ಪಡಿಬೇಕಾದ್ರೆ ರಾಜಕಾರಣಿಗಳನ್ನು ಅಥವಾ ಪ್ರಮುಖ ವ್ಯಕ್ತಿಗಳನ್ನು, ಅಧಿಕಾರಸ್ಥರನ್ನು ಭೇಟಿ ಮಾಡಲಿಕ್ಕೆ ಸಹ ಈ ವಾರ ಅತ್ಯಂತ ಶುಭಫಲ ಇದೆ. ಹಾಗಾಗಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 5, 6, 1, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಆರೆಂಜ್, ಗ್ರೀನ್, ವೈಟ್ ಮತ್ತು 1, 5, 6 ಸಂಖ್ಯೆಯನ್ನು ಈ ವಾರ ಪೂರ್ತಿ ನೀವು ಬಳಸ್ಬೋದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕವಾಗಿ ವಿಶೇಷ ಶುಭಫಲಕ್ಕಾಗಿ ಅದು ದೋಷ ನಿವಾರಣೆಗೆ ಗಣೇಶ ಅಥವಾ ಶಿವನ ಭಕ್ತಿ, ಕಾರ್ತಿಕ ಮಾಸದ ವಿಶೇಷ ದೇವರುಗಳ ಸಂದರ್ಶನ, ಅಮ್ಮನವರ ದೇವಾಲಯ, ಗಣೇಶನ, ಸುಬ್ರಹ್ಮಣ್ಯನ ದೇವಾಲಯ ಅಥವಾ ನವಗ್ರಹಗಳ ಒಂದು ಭಕ್ತಿ ಮಾಡೋದು ಮುಂತಾದ ಭಕ್ತಿ ಮಾರ್ಗದಿಂದ ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹವಂಥ ದಿನ. ತೃತೀಯ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಯಾಗಲಿವೆ, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಪ್ರಗತಿ. ಇನ್ನು ಯುವಕರು, ಸಾಧಕರು ಉದ್ಯೋಗ ಅಪೇಕ್ಷೆ ಪಡೋದಂದರೆ ಉದ್ಯೋಗ ಜಾಬ್ ಹುಡ್ಕೊಂಡವರು, ಆ ಜಾಬ್ ಹಂಟಿಂಗ್ ಮಾಡೋಂಥವ್ರಿಗೆ ಏನೋ ಒಂದು ಶುಭ ಸಮಾಚಾರಗಳು ಬರ್ಬೋದು. ಅಥವಾ ದೀರ್ಘಕಾಲದಿಂದ ನಿಮಗೆ ಬರೆದಿದ್ದಂಥ ಕಾಲ್ ಫಾರ್ ಆಫರ್ ಲೆಟರ್ಗಳು ಈ 3, 4ರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯ ಈ ವ್ಯಾಪಾರ, ವೃತ್ತಿ, ಉದ್ಯಮ ಅಥವಾ ಇನ್ನೇನಾದರೂ ಈ ಕೃಷಿ ಚಟುವಟಿಕೆ, ಹೈನುಗಾರಿಕೆ ಮಾಡೋಂಥವ್ರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುತ್ತೆ. ಹಿಂದೆ ಆಗಿದ್ದ ನಷ್ಟವು ಈಗ ಸರಿತೂಗಿಸಲ್ಪಟ್ಟು ನಿಮ್ಮ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆನ ಬಂದು ನೀವು ತುಂಬ ಲಾಭ ಮಾಡುವಂಥ ಅವಕಾಶ. ಉದ್ಯಮಗಳು, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಸಹ ಹೆಚ್ಚಿನ ಲಾಭ ಆದಾಯ ಬರಲಿದೆ. ಇನ್ನು ಮಹಿಳೆಯರು, ಗೃಹಿಣಿಗೆ ಸಹ, ಮನೆಯಲ್ಲಿರುವಂಥವ್ರಿಗೆ ಸಹ ಮತ್ತು ಯಾವುದೇ ರೀತಿಯ ಗೃಹದ ಉದ್ಯಮ ಮಾಡುವಂಥವ್ರಿಗೆ ಸಹ ಅನೇಕ ರೀತಿಯ ಲಾಭ ಆದಾಯಗಳು ಬರುತ್ತವೆ. ಇಷ್ಟಾರ್ಥ ಸಿದ್ಧಿಯಾಗಲಿವೆ, ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಮುಂತಾದ ಹಲವಾರು ಶುಭಫಲಗಳನ್ನು ನೀವು ಭಾನುವಾರ, ಸೋಮವಾರ ನವೆಂಬರ್ 3, 4ರಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಕನ್ಯಾ ರಾಶಿಯವರು. ಆ ಬಳಿಕ ಬರುವಂಥ 3 ದಿನಗಳು ಅಷ್ಟೇನು ಉತ್ತಮ ಇಲ್ಲ. 5, 6, 7 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಅಷ್ಟೇನು ಉತ್ತಮವಾದ ದಿನ ಆಗಿಲ್ಲ. ಅಲ್ಲಿ ಮಾತಿನ ಚಕಮಕಿ ಬರುತ್ತೆ, ನಿಮ್ಮ ಮೇಲೆ ಮಿಥ್ಯಾ ಆರೋಪಗಳು ಬರೋದು,
ಅಥವಾ ಮನೆಯ ಸದಸ್ಯರಲ್ಲಿ ಜಗಳ ಅಥವಾ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು. ಜೊತೆಗೆ ನೀವು ಮಾಡಿದಂಥ ಒಂದು ಸರಿಯಾದ ಕೆಲಸಕ್ಕೂ ಅದು ಸರಿ ಇಲ್ಲ ಅಥವಾ ನಿಮ್ಮ ಮೇಲೆ ಒಂದು ಮಿಥ್ಯ ಅಪವಾದಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ. ಇನ್ನು ಮನೆಯ ಹಿರಿಯ ವ್ಯಕ್ತಿಗಳು, ತಂದೆ, ತಾಯಿ, ಅತ್ತೆ, ಮಾವ ಯಾರಿರ್ಬೋದು ಅಂಥ ಮನೆಯ ಹಿರಿಯ ವ್ಯಕ್ತಿಗಳು ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಆರೋಪ ಮಾಡೋದು ಅಥವಾ ಇತರರು ಹೇಳಿದ ಚಾಡಿ ಮಾತಿನಿಂದ ನಿಮ್ಮ ಮೇಲೆ ಅವರು ಅಪನಂಬಿಕೆಯನ್ನು ಮಾಡುವಂಥದ್ದು. ಈ ರೀತಿ ಮನಸ್ಸಿಗೆ ಆಘಾತ ಅಥವಾ ಮನಸ್ಸಿಗೆ ಬೇಜಾರು ಕೊಡುವಂಥ ಘಟನೆಗಳು ಜರಬಹುದಾಗಿದೆ. ಬಾಂಧವ್ಯಕ್ಕೆ ಸ್ವಲ್ಪ ಕೊರತೆ ಬರ್ಬೋದು. ಹಾಗಾಗಿ ಈ ದಿನ ಸ್ವಲ್ಪ 3 ದಿನಗಳಲ್ಲಿ ನಿಮ್ಮ ಬಾಂಧವ್ಯದ ಬಗ್ಗೆ, ಮಾತಿನ ಬಗ್ಗೆ ಎಚ್ಚರಿಕೆ ವಹಿಸಿ. ಅನಾವಶ್ಯಕ ಇತರರ ಜೊತೆಗೆ ವಾಗ್ವಾದ ಮಾಡಿದಾಗಲೇ ಅಥವಾ ನಿಮ್ಮ ಮೇಲೆ ಬಂಥ ಮಿಥ್ಯಾರೋಪಕ್ಕೆ ನೀವು ಸುಮ್ಮನಿರೋದಾಗಲೇ ಅದನ್ನು ಮಾಡುವಂಥದ್ದಲ್ಲ. ಹಾಗೆ ಅವೆಲ್ಲಕ್ಕೂ ನೀವು ಸ್ವಲ್ಪ ಸ್ಪಂದನೆ ಮಾಡಬೇಕಾಗತ್ತೆ. ಅತಿಯಾದ ಒಂದು ಸಿಟ್ಟನ್ನು ಮಾಡೋದಾಗಲಿ ಅಥವಾ ಅತಿಯಾದ ತಾಳ್ಮೆಯನ್ನು ಕಳೆದುಕೊಳ್ಳೋ ವಿಚಾರ ಮಾಡಬೇಡಿ. ಅದರಿಂದ ಇನ್ನಷ್ಟು ವಾಗ್ವಾದಗಳಾಗುತ್ತೆ ಹೊರತು ನೀವು ತಾಳ್ಮೆಯಿಂದ ಬಂದಂಥ ಸಮಸ್ಯೆಯನ್ನು ಜಾಣ್ಮೆಯಿಂದ ಅಂದರೆ ನಿಮ್ಮ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಎಲ್ಲ ಜಾಣ್ಮೆಯಿಂದ ನಿವಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ 5, 6, 7ರಲ್ಲಿ ನೀವು ಸ್ವಲ್ಪ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಆ ತತ್ವ ಅನುಸರಿಸಬೇಕು. ಜೊತೆ ತಾಳ್ಮೆಯಿಂದ ಇರಬೇಕಾಗತ್ತೆ. ಇದಕ್ಕೆ ಅನಾವಶ್ಯಕವಾಗಿ ಇತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಅನಾವಶ್ಯಕವಾಗಿ ಇತರರು ನಿಮ್ಮನ್ನು ಕೆಣಕಿದರೆ ಅವರಿಗೆ ನೀವು ವಿಶೇಷವಾದ ಒಂದು ಮಿಶ್ರ ಪ್ರತಿಕ್ರಿಯೆಯನ್ನು ತೋರಿದಾಗಲೂ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಈ ಒಂದು ಹಣಕಾಸು ಆರೋಗ್ಯಕ್ಕೇನು ಪರವಾಗಿಲ್ಲ. 5, 6, 7 ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗಗಳು ಚೆನ್ನಾಗಿರುತ್ತೆ. ಮಾತು ಜಗಳ ವಾಗುವುದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು 8, 9 ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ 2 ದಿನಗಳು ನಿಮಗೆ ಅತ್ಯಂತ ಶುಭಫಲ ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕೊರತೆಗಳಿಲ್ಲ. ಆದರೆ ಮಾತಿನ ಬಗ್ಗೆ ಸಹ ಈ ದಿನ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲಿ ಬುಧನು ನಿಮಗೆ ವಿರುದ್ಧವಾಗಿರೋ ಕಾರಣ ಬುಧನು ವಾಕ್ಕಾರಕ ಅಂದರೆ ಮಾತಿಗೆ ಕಾರಕ. ಬುಧನ ವೈರುಧ್ಯ ನಿಮಗೆ ಇರುತ್ತೆ. ಅಲ್ಲದೆ ಇರುವಂತಹ ಈ ಇತರ ಗ್ರಹಗಳ ಒಂದು ವೈರುಧ್ಯ ಇರುತ್ತೆ. ಮಂಗಳನ ವೈರುಧ್ಯ ಇರ್ಬೋದು, ರಾಹು ಕೇತುಗಳ ವೈರುಧ್ಯ. ಅದಕ್ಕೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ ಈ ಶುಕ್ರವಾರ, ಶನಿವಾರದಂದು. ಅದರ ಹೊರತು ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. 8, 9 ತಾರೀಕು ಶುಕ್ರವಾರ, ಶನಿವಾರ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಆರಂಭದ ದಿನ ಬಹಳ ಉತ್ತಮವಾಗಿ ಬಂದಿದೆ. ಭಾನುವಾರ, ಸೋಮವಾರ ಅಂದರೆ 3, 4ನೇ ತಾರೀಕು ಬಹಳ ಉತ್ತಮವಾಗಿ ಬಂದಿದೆ. 5, 6, 7 ಸ್ವಲ್ಪ ಮಿಶ್ರ ದಿನ ಅಂದರೆ ನೀವು ಹೆದರಬೇಕಾಗಿಲ್ಲ. ಅಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಏನು ಉತ್ತಮವಾಗಿರುತ್ತೆ. ಮಾತಿನ ಜಗಳಗಳು ಬರುತ್ತವೆ. ಜೊತೆಗೆ ಕೊನೆಯ 2 ದಿನಗಳು ಸಹ ಹಾಗೆ ಶುಕ್ರವಾರ, ಶನಿವಾರ ಸಹ ಕಲಹ ಬರುವಂಥ, ವಾಗ್ವಾದ ಬರುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬರ್ಬೋದಾಗಿದೆ ಶುಕ್ರವಾರ, ಶನಿವಾರ. ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಗಮನಿಸಿದಾಗ ನಿಮಗೆ ಅಲ್ಲಿ ವಿಶೇಷವಾಗಿ ರವಿಯ ಅನುಗ್ರಹ ಇರುತ್ತೆ, ಮಂಗಳನ ಅನುಗ್ರಹ ಇರುತ್ತೆ. ಶುಕ್ರ, ಶನಿಯ ಒಂದು ಅನುಗ್ರಹ ಇರುವ ಕಾರಣ ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ. ಸಾಮಾನ್ಯವಾಗಿ ಈ ವಾರ ನಿಮಗೆ ಶುಭಫಲವನ್ನು ಕೊಡುವಂಥ ವಾರ ಆಗಿದೆ. ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6 ಮತ್ತು 9, 6 and 9 ಸಂಖ್ಯೆ ಬಳಸಿ. ಶುಕ್ರ ಮತ್ತು ಮಂಗಳನ ವಿಶೇಷ ಅನುಗ್ರಹ ಇರುವ ಕಾರಣ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ, ಮನೆಗೆ ಸಂಬಂಧಪಟ್ಟ ವ್ಯವಹಾರ ಅಥವಾ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಮುಂತಾದವುಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಿಮಗೆ ಈ ವಾರದಲ್ಲಿ ಮುನ್ನಡೆ ಆಗಲಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ವಿಶೇಷ ಶುಭಫಲಕ್ಕಾಗಿ ಗಣೇಶ, ವಿಷ್ಣು, ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದಾಗಲಿ, ಕಾರ್ತಿಕ ಸೋಮವಾರದ ದೇವಾಲಯಗಳ ಸಂದರ್ಶನ ಮಾಡೋದು ಅಥವಾ ವ್ರತ ನಿಯಮಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬರುತ್ತೆ. ಆರಂಭದ ದಿನ ನಿಮಗೆ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಉಲ್ಬಣ ಆಗೋದಾಗಲಿ, ಅಂದುಕೊಂಡಂತೆ ನಿಮ್ಮ ಕೆಲಸಗಳಲ್ಲಿ ಆರೋಗ್ಯ ಸಮಸ್ಯೆಯಿಂದ ಹಿನ್ನಡೆ ಆಗ್ಬೋದು. ಅಥವಾ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಅಥವಾ ಈ ಫುಡ್ ಪಾಯ್ಸನ್ನಿಂದ ಏನಾದರೂ ಹೊಟ್ಟೆ ತೊಳಸಾಗುವಂಥದ್ದು, ಹೊಟ್ಟೆ ನೋವು ಆರಂಭ ಆಗುವಂಥದ್ದಾಗಲಿ. ಇನ್ನು ಈಗಾಗಲೇ ಇದ್ದಂಥ ನಿಮ್ಮ ಸಮಸ್ಯೆಗಳು ಹವಾಮಾನ ವೈಪರೀತ್ಯದಿಂದ ಮತ್ತಷ್ಟು ನಿಮಗೆ ಆರೋಗ್ಯ ಬಿಗಡಾಯಿಸುವಂಥ ಘಟನೆಗಳು ಜರಬಹುದು. ಅಥವಾ ಪ್ರಯಾಣ ಕಾಲದಲ್ಲಿ ನಿಮಗೆ ಏನಾದರೂ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮಗಳು ಬರೋದು. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ನಿಮ್ಮ ಒಂದು ದೇಹಕ್ಕೆ ಒಗ್ಗದೇ ಇರುವಂಥ ಆಹಾರವನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಿದಾಗಲಿ ಅಥವಾ ಅದನ್ನು ಅವಾಯ್ಡ್ ಮಾಡೋದನ್ನು ಮಾಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಸಹ ಭಾನುವಾರ, ಸೋಮವಾರ ಅಷ್ಟು ಉತ್ತಮ ಇಲ್ಲ. ಹಣಕಾಸಿನ ನಷ್ಟಗಳಾಗ್ಬೋದು. ಆನ್ಲೈನು, ಆಫ್ಲೈನ್ ವಂಚನೆಗೆ ಒಳಗಾಗೋದಾಗಲಿ ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನಿಮ್ಮ ಹಣಕಾಸನ್ನು ನೀವು ನಷ್ಟ ಮಾಡಿಕೊಳ್ಳುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಭಾನುವಾರ, ಸೋಮವಾರ. ಬಳಿಕ ಬರುವಂಥ 3 ದಿನಗಳು 5, 6, 7 ನವಂಬರ್ 5, 6, 7 ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ನಿಮಗೆ ಶುಭ ದಿನವಾಗಿವೆ. ಆ 3 ದಿನಗಳಲ್ಲಿ ವ್ಯಾಪಾರ, ಉದ್ಯೋಗ ಅಭಿವೃದ್ಧಿ ಇದೆ. ಹಣಕಾಸಿನ ಆಗಮ ಇದೆ. ಆಕಸ್ಮಿಕ ಧನಲಾಭ ಆಗುತ್ತೆ. ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಒಂದು ಬೆಲೆ ಹೆಚ್ಚಳದಿಂದ ಹೆಚ್ಚಿನ ಒಂದು ಲಾಭ ಆದಾಯ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಬರುವಂಥದ್ದು. ಕೃಷಿ ಚಟುವಟಿಕೆ ಮಾಡಿ ಕೃಷಿ ಉತ್ಪನ್ನಗಳ ಬೆಲೆ ಹೆಚ್ಚಳಾಗಿ ಮನಸ್ಸಿಗೆ ಸ್ವಲ್ಪ ಲಾಭದ ಒಂದು ಅಂಶಗಳು ಮನಸ್ಸಿಗೆ ನೆಮ್ಮದಿ ತರುವಂಥದ್ದು. ಉದ್ಯೋಗದಲ್ಲಿರುವಂಥವರಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂತಾಗಲಿ, ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗ ಸಿಗುವಂಥದ್ದು. ಈ ರೀತಿ ನೀವು ಏನೇನು ಗುರಿಗಳು, ಕನಸುಗಳು ಕಂಡುಕೊಂಡಿದ್ರೆ ಆ ಕನಸು ನನಸಾಗಲಿಕ್ಕೆ ಈ 3 ದಿನಗಳು 5, 6, 7 ಎಂಬಂತಹ ದಿನಗಳು ವಿಶೇಷವಾದ ಚಂದ್ರನ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ನೆಮ್ಮದಿಯನ್ನು ಕೊಡಲಿವೆ. ಈ ಗೃಹಿಣಿಯರು, ಮಹಿಳೆಯರಿಗೂ ಸಹ ವಿಶೇಷವಾದ ಶುಭಫಲಗಳು ಈ ಸ್ಥಿತಿಯಾಗಲಿವೆ. ವಿದ್ಯಾರ್ಥಿಗಳಿಗೂ ಅವರ ಒಂದು ಸಾಧನೆಗೆ ಪ್ರಗತಿಗೆ ಬರಲಿದೆ. ಹಾಗಾಗಿ ಈ 3 ದಿನಗಳು ಅಪರೂಪಕ್ಕೆ ನಿಮಗೆ ಸಿಗುವಂಥ ವಿಶೇಷವಾದ ಚಂದ್ರನ ಬರುವಂಥ ದಿನಗಳು. ಜೊತೆಗೆ ಈ ವಾರದ ಕೊನೆಯ 2 ದಿನಗಳು ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಶುಕ್ರವಾರ, ಶನಿವಾರ 8, 9 ಅಷ್ಟೇನೂ ನಿಮಗೆ ಲಾಭದಾಯಕವಾಗಿಲ್ಲ. ಅಲ್ಲಿ ಸ್ವಲ್ಪ
ನಿಮಗೆ ಮಾತಿನ ಚಕಮಕಿ ಬರುತ್ತೆ. ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು, ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗ್ಬೋದು. ಜೊತೆಗೆ ನಿಮ್ಮ ಮನೆಯ ಸದಸ್ಯರಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯ, ಗಂಡ ಹೆಂಡತಿ ಮಧ್ಯೆ, ತಂದೆ ತಾಯಿಗಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಭಿನ್ನ ಅಭಿಪ್ರಾಯ ಬರೋದಾಗಲಿ, ಮಾತಿನ ಚಕಮಕಿ ಬರೋದಾಗಲಿ, ನಿಮ್ಮ ಮೇಲೆ ಇತರರು ಆರೋಪ ಮಾಡ್ತಾರೆ. ಇದನ್ನು ನಿಮ್ಮ ಮೇಲೆ ಆರೋಪ, ನೀವು ಮಾಡದೇ ಇದ್ದ ಕೆಲಸ ಇರ್ಬೋದು, ಮಾಡಿದ್ದಿರ್ಬೋದು, ಆ ಆರೋಪಗಳು ನಿಮ್ಮ ಮೇಲೆ ಮಾಡುವಂಥದ್ದು, ವೈರತ್ವಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು. ಈ ರೀತಿ ಮನಸ್ಸು ಮತ್ತು ಮಾತಿನ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮಗಳು ಬರ್ತವೆ. ಹಣಕಾಸಿಗೆ ಅಷ್ಟೇನು ಕೊರತೆ ಇಲ್ಲ, ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಮಾತು ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರೋದು ಕಾರಣ ಮನಸ್ಸಿನ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುತ್ತೆ. ಹಾಗಾಗಿ ಈ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿ, ಮತ್ತು ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಬಂಧುಗಳ ಜೊತೆಗೋ ಇತರ ಜೊತೆಗೋ ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ 5, 6, 7 ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ಅತ್ಯಂತ ಶುಭ ದಿನಗಳು. ಆರಂಭ ದಿನ ಸ್ವಲ್ಪ ಮಿಶ್ರ ಫಲ, ಜೊತೆಗೆ ಕೊನೆಯ 2 ದಿನಗಳು ಸಹ ಸಾಧಾರಣ ಸಮ್ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತವೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಶುಕ್ರನ ಅನುಗ್ರಹ ಭಾಳ ಉತ್ತಮವಾಗಿರುತ್ತೆ. ಹಾಗೆ ಹಣಕಾಸಿಗೆ ಯಾವುದೇ ಕೊರತೆಗಳು, ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ವಿವಾದಗಳು ಇರೋದಿಲ್ಲ. ಹಣಕಾಸಿನ ಹರಿವು ಭಾಳ ಉತ್ತಮವಾಗಿರುತ್ತೆ. ಆರೋಗ್ಯನೂ ಸಾಮಾನ್ಯವಾಗಿ ಉತ್ತಮ ಇರುತ್ತೆ. ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ವಾರದಲ್ಲಿ ಗಮನಿಸಬೇಕು. ಇನ್ನು ವಿಶೇಷ ಶುಭ ಫಲಕ್ಕಾಗಿ ನೀವು ಶಿವ, ಗಣೇಶ ಅಥವಾ ಅಮ್ಮನವರು ದೇವಿ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ಭಕ್ತಿ ಮಾಡ್ಬೋದು. ಅದೇ ರೀತಿ ಗುರು ದತ್ತಾತ್ರೇಯ ಅಥವಾ ಗುರುಗಳ ಭಕ್ತಿ ಮಾಡುವಂಥದ್ದು. ಜೊತೆಗೆ ಕಾರ್ತಿಕ ಸೋಮವಾರದ ವಿಶೇಷವಾಗಿ ಶಿವನ ಆಲಯಗಳ ಸಂದರ್ಶನವನ್ನು, ಕಾರ್ತಿಕ ಸೋಮವಾರದಲ್ಲಿ ದೇವಾಲಯಗಳಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಇತ್ಯಾದಿ ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಉತ್ತಮ ಆರೋಗ್ಯವನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡ್ತವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಇದೆ. ದೇಹದಲ್ಲಿ ಇದ್ದಂತಹ ಆರೋಗ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗಿ ದೇಹದಲ್ಲಿ ಉಲ್ಲಾಸ, ಮನಸ್ಸಲ್ಲಿ ಸಹ ಉಲ್ಲಾಸದ ಘಟನೆಗಳು ಜರುಗುತ್ತವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಆಸಕ್ತಿಯಿಂದ ಮಾಡುವಂಥ ಕೆಲಸ ಕಾರ್ಯಗಳು ಬೇಗನೆ ಸಿದ್ಧಿಯಾಗಲಿವೆ. ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಗೃಹಿಣಿಯರು ಮಹಿಳೆಯರು ಸಹ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು ಭಾನುವಾರ, ಸೋಮವಾರ 3, 4ನೇ ತಾರೀಕು ನಿರೀಕ್ಷೆ ಮಾಡುವುದು ವೃಶ್ಚಿಕ ರಾಶಿಯವರು. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಸಹ ಈ 3, 4ನೇ ದಿನಾಂಕದಂದರೆ ಭಾನುವಾರ, ಸೋಮವಾರ ಸಿದ್ಧಿ ಆಗುತ್ತೆ. ಬಳಿಕ ಬರುವಂಥ 3 ದಿನಗಳು ಅಷ್ಟೇನು ಉತ್ತಮ ಇಲ್ಲ. ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ಸ್ವಲ್ಪ ವಿರುದ್ಧಗಳು ಹೆಚ್ಚಳಾಗುತ್ತವೆ, ನಷ್ಟಗಳು ಸಂಭವಿಸುವಂಥದ್ದು. ಆರೋಗ್ಯದಲ್ಲಿ ಏರುಪೇರು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಇನ್ನಿತರ ಶಿರೋಭಾಗದ ಅವಯವಗಳ ಏನಾದರೂ ಒಂದು ನೋವುಗಳು, ಅಲರ್ಜಿಗಳು ಕಾಣ್ಬೋದು. ಕೆಲವರಿಗೆ ಹಲ್ಲು ನೋವು ಇತ್ಯಾದಿಗಳು ಸಹ ಕಂಡು ಬರ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ 5, 6, 7ರಲ್ಲಿ ಬೇಕು. ಜೊತೆಗೆ ಆಹಾರವನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ನಿಮ್ಮ ಆಹಾರ ದೋಷದಿಂದಲೇ ಕೆಲವೊಂದು ಅನಾರೋಗ್ಯಗಳು, ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿಗಳು ಸಹ ಬರ್ಬೋದು. ಅಥವಾ ಫುಡ್ ಪಾಯ್ಸನಿಂಗು ಅಥವಾ ಆ್ಯಸಿಡಿಟಿ ಮುಂತಾದವುಗಳು ಬರ್ಬೋದು. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು 5, 6, 7ರಲ್ಲಿ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಬೇಕು. ಹಣಕಾಸಿನ ನಷ್ಟ ಆಗುವಂಥದ್ದು ಇರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಈ 5, 6, 7 ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಬೇಕಾಗತ್ತೆ. ಬಳಿಕ ಬರುವಂಥ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ. ಶುಕ್ರವಾರ, ಶನಿವಾರ ವಿಶೇಷವಾದ ಚಂದ್ರನ ಅನುಗ್ರಹ ಇರುವ ಕಾರಣ ನಿಮಗೆ ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಆರೋಗ್ಯ ಸುಧಾರಣೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರೆ ಹೋಗುವಂಥ ಅವಕಾಶ, ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈ ದಿನ ಫಲ ಬರುವಂಥ ಅವಕಾಶ. ಹಾಗಾಗಿ ಅನೇಕ ಶುಭ ಫಲಗಳನ್ನು ನೀವು ಶುಕ್ರವಾರ, ಶನಿವಾರ 8, 9ನೇ ತಾರೀಕು ನಿರೀಕ್ಷೆ ಮಾಡ್ಬೋದು. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಕೃಷಿಕರಿಗೆ ಹೈನುಗಾರಿಕೆ, ತೋಟಗಾರಿಕೆ ನಡೆಸೋರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಹೆಚ್ಚಿನ ಬೆಂಬಲ ಬರುತ್ತೆ. ಬಾಕಿ ಬರಬೇಕಾದ ದೊಡ್ಡ ಮೊತ್ತದ ಹಣ ನಿಮಗೆ ಈ ದಿನ ಬಂದು ಕೈ ಸೇರಲಿವೆ. ಹಾಗಾಗಿ ವಾರದ ಕೊನೆಯ ದಿನ ಶುಕ್ರವಾರ, ಶನಿವಾರ ನಿಮಗೆ ಅನಿರೀಕ್ಷಿತ ಲಾಭ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಜೀವನದಲ್ಲಿ ಸಹ ಉಲ್ಲಾಸ, ಉತ್ಸಾಹ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ. ಹೀಗಾಗಿ ಭಾಳಷ್ಟು ಸುಖ ಸಂತೋಷಗಳನ್ನು ಕೊಡುವಂಥ ದಿನ ಶುಕ್ರವಾರ, ಶನಿವಾರ ಆಗಿರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ವಾರ ಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ ಇರುತ್ತೆ. ವಾರ ಪೂರ್ತಿ ನಿಮಗೆ ಕೇತು ಬೆಂಬಲದ ಅನುಗ್ರಹ ಇರುತ್ತೆ. ವಾರದ ಈ 3 ದಿನಗಳಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ದಿನಗಳು 4 ದಿನಗಳು ಬಂದಿವೆ. ಆರಂಭದ 3, 4, 7, 8 ಅಂತ 3, 4 ಮತ್ತು 8, 9 ಅಂದರೆ ಭಾನುವಾರ, ಸೋಮವಾರ ಮತ್ತು ಶುಕ್ರವಾರ, ಶನಿವಾರ ಈ ದಿನಗಳಲ್ಲಿ ಸ್ನೋತ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಬಳಸ್ಬೋದು. ಸ್ನೋತ ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2 ಈ ದಿನಾಂಕಗಳಲ್ಲಿ ಬಳಸ್ಬೋದಾಗಿದೆ. ಇನ್ನು ಈ ವಾರದ ವಿಶೇಷ ಶುಭ ಫಲಕ್ಕಾಗಿ ನೀವು ಗಣೇಶನ ಭಕ್ತಿ ಮಾಡಿ ಅಥವಾ ಶಿವನ ಭಕ್ತಿ ಮಾಡಿ, ದೇವಿ ಭಕ್ತಿ ಮಾಡ್ಬೋದು. ಅಥವಾ ನಿಮ್ಮ ಕುಲ ದೇವತೆನೋ ಅಥವಾ ನಿಮ್ಮ ಗ್ರಾಮ ದೇವತೆಗಳಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸಂದರ್ಶನ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗಿದೆ. ದೀಪಾರಾಧನೆಗೆ ಎಣ್ಣೆಯನ್ನು ಅರ್ಪಣೆ ಮಾಡೋದು ಇನ್ನಷ್ಟು ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ
ಈ ಆರಂಭದ ದಿನಗಳು ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಭಾನುವಾರ ಸೋಮವಾರ ಸ್ವಲ್ಪ ವಿಪರೀತ ಫಲಗಳಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಅಶಾಂತಿ ಮೂಡುವಂಥದ್ದು, ಕಷ್ಟ ನಷ್ಟಗಳಾಗುವಂಥದ್ದು, ಇತರರು ನಿಮ್ಮ ಮೇಲೆ ಆರೋಪ ಮಾಡೋದು ಅಥವಾ ಇತರ ಜೊತೆ ನಿಮಗೆ ವಾಗ್ವಾದ ಕಾಲಗಳಾಗುವಂಥದ್ದು, ಗುಪ್ತ ಶತ್ರುಗಳು ನಿಮಗೆ ಏನಾದರೂ ಅಡ್ಡಗಾಲ ಆಗುವಂಥದ್ದು, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ಭಾನುವಾರ ಸೋಮವಾರ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ, ಒತ್ತಡ ಹೆಚ್ಚಳ ಅಂದರೆ ಟೆನ್ಷನ್ ಹೆಚ್ಚಳ ಆಗುತ್ತೆ. ಯಾವುದೇ ಕೆಲಸ ನೀವು ಅಂದುಕೊಂಡಂತೆ ಆಗೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ವಿಳಂಬ ಆಗುವಂಥದ್ದು. ಹಾಗಾಗಿ ಭಾನುವಾರ ಸೋಮವಾರ ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಯಾವುದೇ ರೀತಿಯ ಆವೇಗ ಅಥವಾ ಆವೇಶಗಳು ಒಳ್ಳೆಯದಲ್ಲ. ಜೊತೆಗೆ ಮಾಡುವಂಥ ಮಾತಿನಲ್ಲಿ ಏನಾದರೂ ಚಕಮಕಿಯಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಕೆಲಸ ಕಾರ್ಯಗಳಾಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗೆ ಸಹ ಅಷ್ಟು ಒಳ್ಳೆಯದಲ್ಲ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟನೇ ಆಗ್ಬೋದಾಗಿದೆ. ಹಾಗಾಗಿ ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ತನುಮನಧನದ ವಿಚಾರದಲ್ಲಿ ಬೇಕಾಗುತ್ತೆ ಧನುಸು ರಾಶಿಯವರಿಗೆ. ಇನ್ನು ಆ ಬಳಿಕ ಬರುವಂಥ ಮಂಗಳವಾರ ಬುಧವಾರ ಗುರುವಾರ 5, 6, 7 ನವಂಬರ್ 5, 6, 7 ಧನುಸು ರಾಶಿಗೆ ಬಹಳಷ್ಟು ಭಾಗ್ಯ ಕೊಡುವಂಥ ಶುಭ ದಿನ ಆಗಿರುತ್ತೆ. ಈ ದಿನಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 5, 6, 7ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಧನಗಳು ಬೇಗ ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆ ಆಗುವಂಥದ್ದು, ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯ ಬೇಗ ಆಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಜೊತೆಗೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಯಂತ್ರ ವಾಹನ ಕೊಳ್ಳುವಂಥ ವಿಚಾರಗಳಿಗೆ ಈಗ ಚಾಲನೆ ಸಿಗುತ್ತೆ. ಅಥವಾ ಹಿಂದೆ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಒಂದು ವಿಶೇಷವಾದ ಕೆಲಸ ಕಾರ್ಯಗಳು ಈಗ ಅದು ಬೇಗನೆ ನೆರವೇರುವಂಥದ್ದು, ಮನೆ ಕೊಳ್ಳುವಂಥದ್ದಾಗಲಿ, ಭೂಮಿ ಕೊಳ್ಳೋದಲ್ಲ, ಜೊತೆಗೆ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ ಅಥವಾ ಏನಾದರೂ ನಿಮ್ಮ ವೈಯಕ್ತಿಕ ವಿಚಾರ ಉದ್ಯೋಗಕ್ಕಾಗಲಿ ಎಲ್ಲದಕ್ಕೂ ಈಗ ನಿಮ್ಮ ಒಂದು ಕನಸು ನನಸಾಗುವಂಥ ಯೋಜನೆ 5, 6, 7 ಮಂಗಳವಾರ ಬುಧವಾರ ಗುರುವಾರ ಖಂಡಿತ ಗ್ರಹ ಅನುಗ್ರಹದಿಂದ ಬರಲಿದೆ. ಇದಕ್ಕೆ ಈ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರ ಆಭರಣ ಕೊಡುವಂಥ ಅವಕಾಶ ಕೆಲವರಿಗೆ ಬರಲಿದೆ. ಇನ್ನು ನಿಮ್ಮ ಒಂದು ಮಕ್ಕಳಿಗೆ ಯಾರ್ಯಾರು ಈ ಧನುರಾಶಿಯವರು ಇರ್ತಾರೆ ಅವರ ಮಕ್ಕಳಿಗೆ ಅವರ ವಿದ್ಯೆಯಲ್ಲೋ ಅವರ ಉದ್ಯೋಗದಲ್ಲೋ ಚೆನ್ನಾದ ಒಂದು ಪ್ರಗತಿನೋ, ಇನ್ಕ್ರಿಮೆಂಟೋ, ಪ್ರಮೋಷನೋ ಅಥವಾ ಅವರಿಗೇನಾದರೂ ಒಂದು ವಿಶೇಷವಾದ ಒಂದು ಅವಕಾಶಗಳು, ಬಹುಮಾನಗಳು, ಗಿಫ್ಟ್ಗಳು ಎಲ್ಲ ನಿಮ್ಮ ಮಕ್ಕಳಿಗೆ ಸಿಗುವಂಥದ್ದು. ಹಾಗಾಗಿ ಅನೇಕ ಶುಭ ವಾರ್ತೆಗಳು, ಶುಭ ಫಲಗಳು 5, 6, 7ರಲ್ಲಿ ನಿರೀಕ್ಷೆ ಮಾಡುವುದು ಧನುರಾಶಿಯವರು. ಬಳಿಕ ಬರುವಂಥ 2 ದಿನಗಳು ಶುಕ್ರವಾರ, ಶನಿವಾರ 8, 9ನೇ ತಾರೀಕು. 8, 9 ಅಷ್ಟೇನು ಉತ್ತಮ ಇಲ್ಲ. 8, 9ರಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು, ಹಣಕಾಸಿಗೆ ಸ್ವಲ್ಪ ಕುಂದುಕೊರತೆ ಬರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ವಿಘ್ನಗಳು, ವಿಳಂಬಗಳು ಆಗುವಂಥದ್ದು. ಜೊತೆಗೆ ಯಾವುದೇ ನಿಮ್ಮ ಪ್ರಯತ್ನಗಳಿಗೆ ಅಷ್ಟೊಂದು ಪೂರಕವಾದ ಫಲಿತಾಂಶಗಳು ಬರದೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ 8, 9ರಲ್ಲಿ ಆವೇಗ ಬೇಡ, ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಮಾತಿನ ಚಕಮಕಿ ಬರ್ಬೋದು, ಹಾಗೆ ಮಾತಿನ ನಿಯಂತ್ರಣ ಸಬೇಕು. ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಿಮ್ಮದೇ ತಪ್ಪಿನಿಂದ ನಿಮ್ಮದೇ ಹಣವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ, ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಈ ಶುಕ್ರವಾರ ಶನಿವಾರ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾದ ಶುಭ ದಿನಗಳು ಅಂದರೆ 5, 6, 7 ಮಂಗಳವಾರ ಬುಧವಾರ ಗುರುವಾರ ವಿಶೇಷವಾದ ಶುಭ ಫಲ ಕೊಡುವಂಥ ಶುಭ ದಿನ ಆಗಿರೋದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಇರುವ ಕಾರಣ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ, ಡಾಕ್ಯುಮೆಂಟ್ ಮುಂತಾದ ವಿಚಾರಗಳಿಗೆ ಅಥವಾ ಅಂಥ ಓಡಾಟಗಳಿಗೆ ಈ ವಾರ ಉತ್ತಮವಾಗಿರುತ್ತೆ. ಬಳಸುವಂಥ ಬಣ್ಣಗಳು ಹೊರಜತೆ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 6, 7 1, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಈ ಚಂದ್ರನ ಅನುಗ್ರಹ ಇರುವಂಥ 5, 6, 7ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ಅನ್ನು ಆ 3 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಈ ವಾರದಲ್ಲಿ ನಿಮಗೆ ಒಂದು ಗ್ರಹಗಳ ಯಾವುದು ಸ್ವಲ್ಪ ಕೊರತೆ ಇರುತ್ತೆ. ವಿಶೇಷವಾಗಿ ಮಂಗಳ, ಬುಧ, ಗುರು, ರಾಹುಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಸುಬ್ರಹ್ಮಣ್ಯ, ಗಣೇಶ, ದೇವಿ, ಅಮ್ಮನವರು ಅಥವಾ ಈಶ್ವರ, ಶಿವ ಮುಂತಾದ ದೇವತೆಗಳ ಭಕ್ತಿ ಮಾಡ್ಬೋದು. ಕಾರ್ತಿಕ ಮಾಸದಲ್ಲಿ ದೇವಗಳ ಸಂದರ್ಶನ, ದೇವಾಲಯಗಳಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡೋದಾಗಲಿ ಅಥವಾ ದೀಪೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಭಾಳ ಶುಭಕರವಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಉತ್ತಮವಾದ ಆರಂಭ ಆಗ್ತಾಯಿದೆ. ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಜೊತೆಗೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ಮಕರ ರಾಶಿಯವರಿಗೆ ಅನೇಕ ಶುಭ ಫಲಗಳು. ದೀರ್ಘಕಾಲದಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ನಿಮ್ಮ ಒಂದು ಏನೇನು ಕನಸುಗಳಿಗೆ ಈಗ ಹಿಂದೆ ಅಡೆತಡೆ ಇತ್ತು ಅದು ಈ ದಿನ ನಿವಾರಣೆ ಆಗುತ್ತೆ. ಭಾನುವಾರ ಸೋಮವಾರ ಆ ಅಡೆತಡೆ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಅಥವಾ ಸರ್ಕಾರಿ ಸಂಬಂಧ ಕೆಲಸ ಅವೆಲ್ಲವೂ ಈಗ ನಮಗೆ ಸಲೀಸಾಗಿ ಆಗುತ್ತೆ. ಹಿಂದೆ ಬಹಳ ಅದು ಓಡಾಡಿದ್ರು ಆಗದೇ ಇದ್ದ ಕೆಲಸ ಈ 3, 4ರಲ್ಲಿ ಅದು ಸಲೀಸಾಗಿ ಆಗುವಂಥದ್ದು ಅಥವಾ ಅಂಥ ಒಂದು ಡಾಕ್ಯುಮೆಂಟು, ದಾಖಲೆ ಪತ್ರ ನಿಮಗೆ ಕೈ ಸೇರಲಿವೆ. ಇನ್ನು ಕೆಲವರಿಗೆ ಭೂಮಿ ಕೊಡಬೇಕು, ಮನೆ ಕೊಡಬೇಕು, ಯಂತ್ರ ವಾಹನ ಕೊಡಬೇಕು, ಅಂಥ ವಿಚಾರಗಳು ಚಾಲನೆ ಸಿಗುತ್ತೆ. ಇನ್ನು ನೀವೇನಾದರೂ ಒಂದು ಸರ್ಕಾರ ಯೋಜನೆ ಲಾಭ ಪಡಿಬೇಕು, ಹಿಂದೆ ಸರ್ಕಾರದ ಲಾಭವಾಗಿ ಓಡಾಡ್ತಿದ್ರೆ ಅದು ಹಿಂದೆ ಆಗಿರಲಿಲ್ಲ, ಅದು ಈಗ ಹೊತ್ತು ನೀವು ಓಡಾಡಿದರೆ ಅಂಥ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ರೆ ಅವೆಲ್ಲ ಈಗ ಈಡೇರಲಿವೆ, ಕನಸು ನನಸಾಗಲಿವೆ. ಇನ್ನು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಉತ್ತಮವಾದ ಭೋಜನ ಸಿಗುವಂಥ ಅವಕಾಶ, ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗಿ ಮನಸ್ಸಿಗೆ ಖುಷಿಯಾಗುವಂಥದ್ದು. ಈ ರೀತಿ ಎಲ್ಲ ವಿಚಾರದಲ್ಲೂ ಮನಸ್ಸಿಗೆ ಸಂತೃಪ್ತಿ, ಸುಖ, ಆನಂದ ನೀಡುವಂಥ ಶುಭ ದಿನ ಆಗಿರೋ ಮಕರ ರಾಶಿಯವರಿಗೆ ಭಾನುವಾರ ಸೋಮವಾರ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು. ಮಂಗಳವಾರ ಬುಧವಾರ ಗುರುವಾರ ಅಷ್ಟೇನೂ ಉತ್ತಮವಾಗಿಲ್ಲ. ಈ ದಿನ ಮಾತಿನ ಚಕಮಕಿ ಆಗುತ್ತೆ. ಮಂಗಳವಾರ ಬುಧವಾರ ಗುರುವಾರದಲ್ಲಿ ಆದರೆ ನಿಮ್ಮ ವಿಶೇಷವಾಗಿ ಮನೆಯ ಸದಸ್ಯರಲ್ಲೂ ಜಗಳ ಆಗ್ಬೋದು, ತಂದೆ ತಾಯಿ ಮಧ್ಯೆ
ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರ ಸಹೋದರರ ಮಧ್ಯೆ, ಈ ರೀತಿ ಯಾರ ಜೊತೆಗೂ ಆಗ್ಬೋದು. ಜೊತೆಗೆ ನಿಮ್ಮ ಉದ್ಯೋಗ ಜಾಗದಲ್ಲೂ ಸಹ ಮೇಲಧಿಕಾರಿಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಸಹ, ಕಲೀಗ್ಸ್ ಜೊತೆಗೆ ಸಹ ಜಗಳಗಳು ಕಲಗಳು ಆಗ್ಬೋದು. ಹಾಗಾಗಿ ಈ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ಸಹ ಮಾತಿನ ಬಗ್ಗೆ ಎಚ್ಚರಬೇಕು. ಮೌನವನ್ನು ವಹಿಸುವಂಥದ್ದು ಉತ್ತಮ. ಮಾತು ಬಲ್ಲವನಿಗೆ ಜಗಳ ಎಲ್ಲ ತತ್ವವನ್ನು ಅನುಸರಿಸಬೇಕು. ಜೊತೆಗೆ ನಿಮ್ಮ ಒಂದು ನೆರೆಹೊರೆಯರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸಹ ಏನಾದರೂ ವಾಗ್ವಾದಗಳಾಗುವುದು. ಪ್ರಯಾಣ ಮಾಡಿದರೆ ಸಹ ಪ್ರಯಾಣಿಕರಲ್ಲಿ ಸಹ ವಾಗ್ವಾದ ಆಗ್ಬೋದು. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಅನಾವಶ್ಯಕವಾಗಿ ಕಲಹ ಮಾಡೋದಾಗಲಿ, ಅನಾವಶ್ಯಕ ಇನ್ನಿತರರಿಗೆ ನೀವು ಬುದ್ಧಿವಾದ ಹೇಳೋದಾಗಲಿ ಅಥವಾ ಅವರ ಒಂದು ಜಗಳದಲ್ಲಿ ನೀವು ಪಾಲ್ಗೊಳ್ಳೋದಾಗಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮದೇ ತಪ್ಪಿನ ಹಣವನ್ನು ಕಳೆದುಕೊಳ್ಬೋದು. ನಿಮ್ಮದೇ ಒಂದು ರಾಂಗ್ ಕನ್ಸೆಪ್ಷನ್ನಿಂದ ನೀವು ಹಣವನ್ನು ನೀವು ಬೇರೆ ಹೂಡಿಕೆ ಮಾಡೋದಿರಲಿ ಅಥವಾ ಯಾರು ಕಳಪೆ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತರೋದಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ವಿಕ್ಟಿಮೈಸ್ ಅಂದರೆ ಬಲಿಪಶು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ, ಜೊತೆಗೆ ನಿಮ್ಮ ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮದಲ್ಲದ ವ್ಯವಹಾರಗಳಿಗೆ ತಲೆ ಹಾಕೋದಾಗಲಿ, ಇನ್ನಿತರ ವ್ಯವಹಾರಕ್ಕೆ ನೀವು ತಲೆ ತೋರಿಸೋದಾಗಲಿ ಅಥವಾ ಕೆಲವರಿಗೆ ಜಾಮೀನು ಶೂರಿಟಿ ಹಾಕೋದು ಅಂಥ ಒಂದು ಯಾವುದೇ ರಿಸ್ಕ್ಗಳಿಗೆ ನೀವು ಹೋಗಬಾರದು. 5, 6, 7 ಮಾತು, ಹಣಕಾಸು, ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಬೇಕಾಗುತ್ತೆ. ಬಳಿಕ ಬರುವಂಥ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ, ವಾರದ ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಶುಭಕರಾಗಿವೆ. ವಿಶೇಷವಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಬರುವಂಥ ಚಂದ್ರನು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಹರಿವು ಉತ್ತಮ, ಅನಿರೀಕ್ಷಿತ ಲಾಭ ಆಗುವುದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ನೀವು ಹಿಂದೆ ಮಾಡಿದ ಹೂಡಿಕೆಗೆ ಈಗ ಲಾಭ ಬರುವಂಥದ್ದು ಅಥವಾ ನಿಮ್ಮ ಬಂಧುಗಳಿಂದ, ಮಿತ್ರರಿಂದ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಉತ್ತಮ ಯೋಜನೆಗಳನ್ನು ಪರಿಚಯ ಆಗುವಂಥದ್ದು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿವರೆಗೆ ಅವರ ಒಂದು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅನಿರೀಕ್ಷಿತ ಧನಾಗಮ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರು, ಸಾಧಕರು ಅವರೊಂದು ಪ್ರಯತ್ನಗಳಿಗೆ ಸಫಲತೆ, ಕಲಾವಿದರು, ಮಾಧ್ಯಮದಲ್ಲಿರುವಂಥದ್ದು, ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ದುಡಿಯುವಂಥವರಿಗೆ ಅವರ ಒಂದು ದುಡಿಮೆಗೆ ತಕ್ಕ ಪ್ರತಿಫಲ ಆಗಲಿ, ಬೋನಸ್ ಆಗಲಿ ಅಥವಾ ಇನ್ನಿತರ ಏನಾದರೂ ಬಡ್ತಿನೋ ಪ್ರಮೋಷನೋ ಸಿಗುವಂಥದ್ದು ಅಥವಾ ಹೊಸ ಅವಕಾಶಗಳು, ಹೊಸ ಪ್ರಾಜೆಕ್ಟ್ಗಳಿಗೆ ಕಾಯ್ತಿದ್ದವರಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಹೊಸ ಕೆಲಸಗಳು ಕೈಗೆ ಸೇರುವಂಥದ್ದು. ಹಾಗಾಗಿ ಅನೇಕ ಶುಭಫಲಗಳನ್ನು ಮಕರ ರಾಶಿಯವರು ವಾರದ ಕೊನೆಯ ದಿನ ಶುಕ್ರವಾರ, ಶನಿವಾರ 2 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ 2 ದಿನ, ಕೊನೆಯ 2 ದಿನ ಅಂದರೆ ಭಾನುವಾರ, ಸೋಮವಾರ, ಜೊತೆಗೆ ಶುಕ್ರವಾರ, ಶನಿವಾರ 2 ದಿನಗಳು ನಿಮಗೆ 4 ದಿನಗಳು ಅತ್ಯಂತ ಶೋಭಲ ಕೊಡುವಂಥ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ದಿನಗಳಾಗಿವೆ. ಈ ವಾರ ಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ವಾರ ಪೂರ್ತಿ ಇರುತ್ತೆ, ಬುಧನ ಅನುಗ್ರಹ ಇರುತ್ತೆ, ಶುಕ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಸಂಬಂಧ ಕೆಲಸ, ಡಾಕ್ಯುಮೆಂಟ್ ಮೇಲೆ ಕೆಲಸ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋ ವಿಚಾರ ಅಥವಾ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ಏನಾದರೂ ಪೆಂಡಿಂಗ್ ಇದ್ದ ದಾಖಲೆ ಪತ್ರಗಳ ಒಂದು ಕಲೆಕ್ಷನ್ ಮಾಡೋದು, ಈ ರೀತಿ ಹಲವಾರು ಸರ್ಕಾರಿ ಭೂಮಿ, ಮನೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕೆಲಸಗಳಿಗೆ ವಾರ ಪೂರ್ತಿ ಶುಭವಿದೆ. ವಾರ ಪೂರ್ತಿ ರವಿ ಅನುಗ್ರಹ, ವಾರ ಪೂರ್ತಿ ಶುಕ್ರ ಅನುಗ್ರಹ, ವಾರ ಪೂರ್ತಿ ಬುಧನ ಅನುಗ್ರಹ ಇರುವಂಥ ಅಪರೂಪದ ಒಂದು ಅವಕಾಶ ಮಕರ ರಾಶಿಯವರಿಗೆ ಬಂದಿದೆ. ಈ ವಾರವು ಸಾಮಾನ್ಯವಾಗಿ ನಿಮಗೆ ಉತ್ತಮವಾದ ಫಲ ಕೊಡುವಂಥ ವಾರ ಆಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 2, 4, 5, 6 1, 2, 4, 5, 6 ಸಂಖ್ಯೆಯನ್ನು ಬಳಸುವುದಾಗಿದೆ. ಪಂಚಗ್ರಹಗಳ ಬೆಂಬಲ ಇರುವಂಥ ಅಪರೂಪದ ಒಂದು ಅವಕಾಶ ಬಂದಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಈ ವಾರದ ನಿಮ್ಮ ದೋಷಾದಿಗಳ ನಿವಾರಣೆಗೆ ಗಣೇಶ, ದೇವಿ, ಶಿವ, ಈಶ್ವರನ ಭಕ್ತಿ ಮಾಡಿ, ಆಂಜನೇಯ, ಹನುಮಾನ್ ಭಕ್ತಿ ಮಾಡಿ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೇವಾಲಯಗಳಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಸಮರ್ಪಣೆ ಮಾಡೋದು ಬಹಳ ಸರ್ವಶ್ರೇಷ್ಠ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಯಾವುದೇ ದೇವಾಲಯಗಳಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಸಮರ್ಪಣೆ ಮಾಡಿ. ಕಾರ್ತಿಕ ಸೋಮವಾರದ ಶಿವಾಲಯಗಳ ಸಂದರ್ಶನ ಮಾಡ್ಬೋದು. ಕಾರ್ತಿಕ ಶನಿವಾರದಂದು ಈ ಹನುಮಾನ್ ಅಥವಾ ಆಂಜನೇಯನ ಸಂದರ್ಶನ, ಜೊತೆಗೆ ಈ ಅರಳಿ ಮರ ಅಥವಾ ಅಶ್ವತ್ಥ ಪ್ರದಕ್ಷಿಣೆ, ದಾನ ಧರ್ಮಗಳನ್ನು ಶನಿವಾರ ಮಾಡುವಂಥ ಮುಖ್ಯ ಸರ್ವಶ್ರೇಷ್ಠವಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿಗೆ ವಾರದ ಆರಂಭ ಉತ್ತಮ ಆರಂಭ ಎಂದು ಕಂಡು ಬಂದಿದೆ. ಭಾನುವಾರ, ಸೋಮವಾರ ಅಂದರೆ ನವಂಬರ್ 3, 4 ನಿಮಗೆ ಜಯವನ್ನು, ಶುಭವನ್ನು, ಲಾಭ ಕೊಡುವಂಥ ದಿನ. ಆರಂಭದಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಕೊಡ್ತಾನೆ, ಹಣಕಾಸಿನಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ, ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರಿಗೆ ಸಹ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಅಂದುಕೊಂಡಂಥ ಸೀಟು, ಸ್ಥಾನಮಾನಗಳು ಸಿಗುವಂಥದ್ದು. ಕೆಲವರಿಗೆ ಸ್ಕಾಲರ್ಶಿಪ್ ಅಥವಾ ಇನ್ನಿತರ ಏನಾದರೂ ನಿಮಗೆ ಗಿಫ್ಟು, ಬಹುಮಾನಗಳು, ಪ್ರೈಸ್ಗಳೆಲ್ಲ ಬರುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳನ್ನು ಎಲ್ಲ ವಯೋಮಾನದ ಕುಂಭರಾಶಿಯವರು ಈ ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಜಯ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳನ್ನು ಈ 3, 4ರಲ್ಲಿ ಅಂದರೆ ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡುವುದು ಕುಂಭರಾಶಿಯವರು. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಆ 3 ದಿನಗಳು ಸಹ ನಿಮಗೆ ಉತ್ತಮವಾಗಿವೆ. ಹಾಗಾಗಿ ನಿರಂತರವಾಗಿ 5 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಶುಭ ವಾರ ಆಗಿದೆ. ಮಂಗಳವಾರ, ಬುಧವಾರ, ಗುರುವಾರ 5, 6, 7ನೇ ತಾರೀಕು ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು. ಶುಭ ವಾರ್ತೆಗಳನ್ನು ಕೇಳ್ತೀರಾ. ಇನ್ಯಾರು ಬೇರೆ ಬೇರೆ ರೀತಿಯ ಕೈಗಾರಿಕೆ, ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರದೇ ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಾನಿಕ್ ಮಾಧ್ಯಮ, TV, ಸಿನಿಮಾ ಮುಂತಾದ ಕೆಲಸ ಮಾಡೋರಲ್ಲಿ, ಸಾಫ್ಟ್ವೇರ್, ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅಥವಾ ಇಲೆಕ್ಟ್ರಾನಿಕ್ಸ್ ರಂಗದಲ್ಲಿ ಕೆಲಸ ಮಾಡೋರಿಗೆ ಅನಿರೀಕ್ಷಿತವಾಗಿ ಏನೋ ಉತ್ತಮ ಪ್ರತಿಫಲ ಬರ್ಬೋದು. ಬಡ್ತಿನೋ ಪ್ರಮೋಷನೋ ಬರ್ಬೋದು, ಇನ್ಸೆಂಟಿವ್ ಇನ್ಕ್ರಿಮೆಂಟೋ ಬರ್ಬೋದು. ಅಥವಾ ನಿಮಗೆ ಹಿಂದೆ
ಅದು ನಿಮಗೆ ನಿಂತು ಹೋಗಿದ್ದ ಪ್ರಾಜೆಕ್ಟಿಗೆ ಮತ್ತೆ ಸ್ಟಾರ್ಟ್ ಆಗುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗುವಂಥ ಒಂದು ಚಾನ್ಸ್ ಅವಕಾಶ ಬರ್ಬೋದು. ಹಾಗಾಗಿ ಹಲವಾರು ಶುಭ ಫಲಗಳನ್ನು 5, 6, 7ರಲ್ಲಿ ಕುಂಭರಾಶಿಯವರು ನಿರೀಕ್ಷೆ ಮಾಡ್ಬೋದು. ಎಲ್ಲ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿರೋರಿಗೆ ಅವರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಿಂದೆ ನಿಮಗೆ ನಿರಾಕರಣೆ ಮಾಡುವಂಥ ಅವಕಾಶ ಈಗ ಮತ್ತೊಮ್ಮೆ ಅವಕಾಶಗಳು ಸಿಗಲಿವೆ. ಹಾಗಾಗಿ 5, 6, 7 ಸಹ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಸಾಡೆ ಸಾತಿಯ ಭೀಕರ ಪರಿಣಾಮ ಎದುರಿಸುವಂಥ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಚಂದ್ರನ ಅನುಗ್ರಹ ಜೊತೆಗಿರುವಂಥ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ, ಮಂಗಳನ ಅನುಗ್ರಹ ನಮಗೆ ಅಪರೂಪಕ್ಕೆ ಸಿಗುವಂಥದ್ದು. ಈ ಮಂಗಳ ಅನುಗ್ರಹ ಪದೇ ಪದೇ ಬರೋದಿಲ್ಲ. ಅದು ವರ್ಷದಲ್ಲಿ 1, 2 ಬಾರಿ 3 ಬಾರಿ ಅಷ್ಟೇ ಬರುವಂಥದ್ದು. ಈಗ ನಿಮಗೆ ಮಂಗಳನ ಅನುಗ್ರಹ ಈ ತಿಂಗಳು ಪೂರ್ತಿ ಇದೆ, ಜೊತೆಗೆ ಈ ವಾರ ಪೂರ್ತಿ ಇದೆ. ಹಾಗಾಗಿ ಭೂಮಿಗೆ ಕೊಳ್ಳುವಂಥದ್ದು, ಮನೆ ಕೊಳ್ಳೋದು, ವಾಹನ ಕೊಳ್ಳೋದು ಮುಂತಾದ ಕೆಲಸಗಳಿಗೆ ಸಹ ಈ ವಾರದಲ್ಲಿ ಚಾಲನೆ ಸಿಗಲಿವೆ. ಹಾಗಾಗಿ 3, 4, 5, 6ಗಳು ನಿರಂತರವಾಗಿ 5 ದಿನಗಳು ಅಪರೂಪಕ್ಕೆ ನಿಮಗೆ ಉತ್ತಮವಾದ ದಿನಗಳು ಬಂದಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳು ಅಷ್ಟು ಉತ್ತಮ ಇಲ್ಲ. ಶುಕ್ರವಾರ, ಶನಿವಾರ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳಾಗುವಂಥದ್ದು, ವೈರುಧ್ಯಗಳು ಮೂಡುವಂಥದ್ದು, ಹಣಕಾಸಿನ ಕಷ್ಟಗಳು, ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ನಿಮ್ಮದೇ ಮಿತ್ರರು ನಿಮಗೆ ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು. ಮನೆಯಲ್ಲಿ ಸಹ ಒಂದು ನೆಮ್ಮದಿಯ ವಾತಾವರಣ ಕಡಿಮೆ ಆಗುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಾಗ್ವಾದ, ಕಲಹ ಬರ್ಬೋದಾಗಿದೆ ಶುಕ್ರವಾರ, ಶನಿವಾರ. ಹಾಗಾಗಿ ಶುಕ್ರವಾರ, ಶನಿವಾರ ನವೆಂಬರ್ 8, 9ರಂದು ಮೈಯೆಲ್ಲ ಕಣ್ಣಾಗಿರಬೇಕು. ಮಾತು, ನಡವಳಿಕೆ, ಹಣಕಾಸು, ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 5 ದಿನಗಳು ಅಂದರೆ ಭಾನುವಾರದಿಂದ ಅಲ್ಲಿ ಗುರುವಾರದವರೆಗೂ ಅಂದರೆ 3ನೇ ತಾರೀಕಿಂದ 7ನೇ ತಾರೀಕುವರೆಗೂ ವಿಶೇಷವಾದ ಶುಭ ಫಲವನ್ನು, ಲಾಭವನ್ನು ಕೊಡುವಂಥ ದಿನ, ಇಷ್ಟಾರ್ಥ ಸಿದ್ಧಿ ಕೊಡುವಂಥ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 5, 6, 9, 2, 5, 6, 9 ಎಂಬ ಸಂಖ್ಯೆಗಳನ್ನು ಬಳಸೋದು. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಅಪರೂಪಕ್ಕಿದೆ, ಶುಕ್ರನ ಅನುಗ್ರಹ ಅಪರೂಪಕ್ಕೆ ಬಂದಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಈ ವಾರದ ಒಂದು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಶಿವನ ದೇವಾಲಯಗಳ ಸಂದರ್ಶನ, ಹನುಮಾನ ಅಥವಾ ಆಂಜನೇಯ ದೇವರ ಸಂದರ್ಶನ, ಕಾರ್ತಿಕ ಸೋಮವಾರದ ಶಿವನ ವ್ರತ ಮಾಡೋದು, ಕಾರ್ತಿಕ ಶನಿವಾರದ್ದು ಹನುಮಾನ್ ಆಂಜನೇಯನ ವ್ರತ ಮಾಡೋದು, ಕಾರ್ತಿಕ ಶನಿವಾರದ್ದು ಅರಳಿ ಮರ ಪ್ರದಕ್ಷಿಣೆ ಮಾಡೋದು, ಅದು ದಾನ ಧರ್ಮಗಳನ್ನು ಮಾಡುವಂಥದ್ದು ಇತ್ಯಾದಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮೀನರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅನಿರೀಕ್ಷಿತ ಖರ್ಚುಗಳು, ಮನಸ್ಸಿಗೆ ಸ್ವಲ್ಪ ದುಗುಡ ಮಾಡುವಂಥ ಘಟನೆಗಳು, ನೆಮ್ಮದಿ ಸ್ವಲ್ಪ ಹಾಳಾಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಮೂಡುವಂಥದ್ದು, ಇತರರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥದ್ದು, ನಿಮ್ಮ ಸಹೋದರ ಸಂಬಂಧಿಗಳು ಅಥವಾ ನಿಮ್ಮ ದಾಯಾದಿಗಳು ಮುಂತಾದರೂ ನಿಮಗೆ ಏನಾದರೂ ಕಿರುಕುಳಗಳನ್ನು ಕೊಡೋದಾಗಲಿ, ಆಸ್ತಿ ವಿಚಾರನೋ ಅಥವಾ ಭೂಮಿ ವಿಚಾರನೋ ಏನಾದರೂ ವಾದಗಳು, ವಿವಾದಗಳು ಮೂಡುವಂಥದ್ದು. ಜೊತೆಗೆ ಅನಿರೀಕ್ಷಿತವಾಗಿ ನಿಮ್ಮ ಮೇಲೆ ಕೆಲವರು ಹಲ್ಲೆಯನ್ನು ಮಾಡ್ಬೋದಾಗಿದೆ ಅಥವಾ ನಿಮ್ಮ ಮೇಲೆ ಏನಾದರೂ ಆರೋಪ ಹೊರಿಸುವುದು. ಈ ರೀತಿ ನಿಮಗೆ ಆತಂಕ ಅಥವಾ ಭಯ ಹುಟ್ಟಿಸುವಂತಹ ಘಟನೆಗಳು ಭಾನುವಾರ, ಸೋಮವಾರ ಜರುಗಬಹುದಾಗಿದೆ. ಹಾಗೆ ಎಲ್ಲ ವಿಚಾರ ಎಚ್ಚರಿಕೆ ಹೆಚ್ಚಬೇಕು. ಖರ್ಚುಗಳು ವಿಪರೀತವಾಗಿರುತ್ತೆ, ಆರೋಪಗಳು ನಿಮ್ಮ ಮೇಲೆ ಬರ್ತಾ ಇರ್ತವೆ. ಅದು ನೀವು ಮಾಡದೇ ಇದ್ದ ಅಥವಾ ಮಾಡಿದ ತಪ್ಪಿರ್ಬೋದು. ಅದನ್ನೀಗ ಇತರರು ನಿಮ್ಮ ಮೇಲೆ ಆರೋಪಗಳನ್ನು ಬಹಿರಂಗವಾಗಿ ಮಾಡಿ ನಿಮಗೆ ಮನಸ್ಸಿಗೆ ಇರಿಸಿಕೊಳ್ಳುವಂಥದ್ದು. ಹಾಗಾಗಿ ಮನಸ್ಸಿಗೆ ಅಥವಾ ಮಾನ ಮರ್ಯಾದೆಗೆ ಸ್ವಲ್ಪ ಅಂಜಿಕೆ ಮಾಡುವಂಥ ಘಟನೆಗಳು ಈ ದಿನ ಜರುಗಬಹುದಾಗಿದೆ. ಹಾಗಾಗಿ ಭಾನುವಾರ, ಸೋಮವಾರ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ ಯಾವುದೇ ರೀತಿಯ ಕಲಹ ಅಥವಾ ವಾಗ್ವಾದನ ಸ್ವಲ್ಪ ನೀವು ಮುಂದುವರಿಸುವುದು ಒಳ್ಳೆಯದಲ್ಲ. ಹಾಗೆ ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮ ದಿನ ಆಗಿರೋದಿಲ್ಲ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ನವೆಂಬರ್ 5, 6, 7 ಇಷ್ಟಾರ್ಥಗಳು ಸಿದ್ಧಿ ಕೊಡುವಂಥ ದಿನ ಆಗಿದೆ. 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಹಣಕಾಸಿನ ಉತ್ತಮ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಬೆಲೆಗಳು ಬರುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು. ಈ ರೀತಿ 5, 6, 7 ನಿಮ್ಮ ಪಾಲಿಗೆ ಅತ್ಯಂತ ಶುಭ ಕೊಡುವಂಥ ದಿನಗಳಿವೆ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಅಂದುಕೊಂಡಂಥ ಕೆಲಸಗಳು ಬೇಗನೆ ಆಗಲಿವೆ. ವಿದ್ಯಾರ್ಥಿಗಳಿಗೂ ಶುಭ, ಯುವಕರಿಗೂ ಶುಭ, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ಮದುವೆ ಆಗಿದವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಕೊಡುವಂಥ ದಿನಗಳಾಗಿವೆ. ಆ ಬಳಿಕ ಬರುವಂಥ 8, 9 ಶುಕ್ರವಾರ, ಶನಿವಾರ ಸಿನಿಮಾ ಪಾಲಿಗೆ ಉತ್ತಮ ದಿನ. ವಿಶೇಷವಾಗಿ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಅನಿರೀಕ್ಷಿತ ಲಾಭವನ್ನು, ಇಷ್ಟಾರ್ಥ ಸಿದ್ಧಿಯನ್ನು, ಲಾಭದಲ್ಲಿ ಅಭಿವೃದ್ಧಿಯನ್ನು, ಜೊತೆಗೆ ಉದ್ಯಮದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಕೊಡಲಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಸಲೀಸಾಗಿ ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ ಇದೆ, ಉದ್ಯಮಿಗಳಿಗೆ ಪ್ರಗತಿ ಇದೆ, ಮಹಿಳೆಯರು ಗೃಹಿಣಿಗಳ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇದೆ. ವಿದ್ಯಾರ್ಥಿಗಳಿಗೂ ಅನೇಕ ಶುಭಫಲಗಳು 8, 9 ಅಂದರೆ ಶುಕ್ರವಾರ, ಶನಿವಾರ ನಿಗದಿ ಆಗಲಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಬರುವಂಥ ಆರಂಭದ ದಿನ ಅಷ್ಟು ಉತ್ತಮ ಬಂದಿಲ್ಲ. ಭಾನುವಾರ, ಸೋಮವಾರ ಅಷ್ಟು ಉತ್ತಮ ಬಂದಿಲ್ಲ. ಆದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರನ ಒಂದು ವಿಶೇಷವಾಗಿ ಕರ್ಮಸ್ಥಾನವು ಲಾಭಸ್ಥಾನದ ಅನುಗ್ರಹ ಬರೋ ಕಾರಣ ನಿಮಗೆ ಹಲವಾರು ದೀರ್ಘಕಾಲದ ಒಂದು ಕನಸುಗಳು ನನಸಾಗಲಿವೆ. ದೀರ್ಘಕಾಲದಿಂದ ಬರಬೇಕಾದ ಹಣಗಳು ಬರಲಿವೆ. ಜೊತೆಗೆ ನಿಮಗೆ ಇರತಕ್ಕಂಥ ಕೌಟುಂಬಿಕ ವಿವಾದ ಅಥವಾ ಏನಾದರೂ ಕಲಹಗಳಿದ್ದರೆ ಅದು ನಿವಾರಣೆಯಾಗಿ ಅನೇಕ ಶುಭಫಲಗಳು ನಿಮಗೆ ಈ ವಾರದಲ್ಲಿ ಸಿಗಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಅಂಕಗಳನ್ನು ಬಳಸಿಕೊಳ್ಳಿ. ವಾರದಲ್ಲಿ ಬರುವಂಥ 5 ಚಂದ್ರನ ಅನುಗ್ರಹದಂಥ ದಿನಗಳಲ್ಲಿ ವಿಶೇಷವಾದ ಅನುಗ್ರಹ ಆಗಲಿವೆ. ಶುಕ್ರನು ಸಹ ವಾರ ಪೂರ್ತಿ ಪೂರಕವಾಗಿದ್ದಾನೆ. ಇನ್ನು ಈ ವಾರದ ನಿಮ್ಮ ದೋಷಗಳ ನಿವಾರಣೆಗೆ ವಿಶೇಷವಾಗಿ ಅಲ್ಲಿ ನಿಮಗೆ ಇರತಕ್ಕಂತಹ ರಾಹು, ಕೇತುಗಳ ದೋಷಗಳ ನಿವಾರಣೆಗೆ ಅಥವಾ ರವಿ, ಬುಧ, ಗುರು, ಶನಿಗಳು ನಿಮಗೆ ವಿರುದ್ಧವಾಗಿರೋ ದೋಷ ನಿವಾರಣೆಗೆ ನೀವು ಗಣೇಶ, ಶಿವ
ಅಥವಾ ಆಂಜನೇಯ ಭಕ್ತಿ ಮಾಡಿ, ಹನುಮಾನ್ ಭಕ್ತಿ ಮಾಡಿ, ನರಸಿಂಹ ಸ್ವಾಮಿ ಅಥವಾ ವಿಷ್ಣುವಿನ ಭಕ್ತಿ ಮಾಡಿ, ಇವೆಲ್ಲ ಭಕ್ತಿಯನ್ನು ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು. ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗಿಸೋದಾಗಲಿ, ದೀಪಾರಾಧನೆಗೆ ದೇವಾಲಯಗಳ ದೀಪವನ್ನು ಎಣ್ಣೆಯನ್ನು ಅರ್ಪಣೆ ಮಾಡೋದಾಗಲಿ, ಅಥವಾ ಇನ್ನಿತರ ದೇವಾಲಯಗಳ ದೀಪೋತ್ಸವ ಸಂದರ್ಭದಲ್ಲಿ ನೀವು ಸ್ವಯಂ ಸೇವಕರಾದ ವಾಲಂಟಿಯರ್ ಆಗಿ ಪಾಲ್ಗೊಂಡು ಅಲ್ಲಿ ದೇವರ ಸೇವೆಯನ್ನು ಗೈಯುವುದಾಗಲಿ, ಇವೆಲ್ಲ ಮಾಡೋದ್ರಿಂದ ನಿಮಗೆ ಬರತಕ್ಕಂಥ ಗ್ರಹಚಾರ ದೋಷಗಳು ನಿವಾರಣೆಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಎಲ್ಲ ಮೀನರಾಶಿಯವರಿಗೆ ಈ ಕಾರ್ತಿಕ ಮಾಸದ ಶುಭ ದಿನಗಳೆಲ್ಲ ಶುಭವಾರವು ಶುಭದಾಯಕವಾಗಲಿ. 5 ದಿನಗಳು ವಿಶೇಷವಾದ ಚಂದ್ರಾನುಗ್ರಹವಂಥ ಅಪರೂಪದ ಅವಕಾಶ ಬಂದಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ವಾರದ ಒಂದು ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ನವಂಬರ್ 3ರಿಂದ ನವಂಬರ್ 9ರವರೆಗಿನ ಭವಿಷ್ಯದ ವಿಶ್ಲೇಷಣೆ. ಇಲ್ಲಿ ಬರತಕ್ಕಂಥ ಕೆಲವೊಂದು ರಾಶಿಗಳಿಗೆ ಮಧ್ಯೆ ಉತ್ತಮ ಫಲವು, ಮಧ್ಯೆ ಸಮ್ಮಿಶ್ರ ಫಲವು, ಕೆಲವೊಂದು ಬಾರಿ ಸ್ವಲ್ಪ ಸಂಕಷ್ಟದ ಫಲವು ಸೂಚನೆಗಳು ಬಂದಿವೆ. ಯಾರೋ ಈ ಮಿಶ್ರ ಫಲ ಸಂಕಷ್ಟ ಫಲದಿಂದ ಆತಂಕಿತರಾಗಬೇಕಾಗಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಇತ್ಯಾದಿಗಳನ್ನು ಮುಂದುವರಿಸಿ ಮಾಡಿಕೊಳ್ಳಿ. ಜೊತೆಗೆ ದಾನ ಧರ್ಮದ ಒಂದು ಸಾರಿಗೆ ಸಾಧ್ಯತೆ ಇದೆ. ಅಂಥವರು ನಿಮ್ಮ ಅನುಕೂಲತೆಗೆ ತಕ್ಕಷ್ಟು ದಾನ ಧರ್ಮಗಳನ್ನು ಕಾರ್ತಿಕ ಮಾಸದಲ್ಲಿ ಮಾಡ್ತಾ ಬನ್ನಿ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೇವಾಲಯಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ, ತೀರ್ಥ ಸ್ನಾನ ಅಥವಾ ದೇವಾಲಯಗಳ ದೀಪೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ದೇವಾಲಯಗಳ ದೀಪೋತ್ಸವಕ್ಕೆ ಎಣ್ಣೆ, ಬತ್ತಿ ಅಥವಾ ಇನ್ನಿತರ ಹಣತೆ ಇತ್ಯಾದಿಗಳನ್ನು ಅಲ್ಲಿ ಸಮರ್ಪಣೆ ಮಾಡೋ ಸಹ ಉತ್ತಮವಾದ ಅವಕಾಶ ಇರುತ್ತೆ. ಅವೆಲ್ಲ ಮಾಡಿ ನಿಮ್ಮ ಒಂದು ದೋಷಗಳನ್ನು, ಪಾಪಗಳನ್ನು ಕಳೆದುಕೊಳ್ಳಿ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.